This is the first video I am recording about video editing in Canva. ಸೊ ನಾನು ಏನು ರೆಕಾರ್ಡ್ ಮಾಡ್ತಿದ್ದೀನಿ ಅಂದರೆ ವಿಡಿಯೋ ಎಡಿಟಿಂಗ್ ಯಾವ ಥರ ಮಾಡೋದು ಕ್ಯಾನ್ವಾದಲ್ಲಿ. ದಿಸ್ ಈಸ್ ದ ಫಸ್ಟ್ ವಿಡಿಯೋ. ಸೊ ಇದು ಇಂಡೆಕ್ಸ್ ನಾನು ಹೇಳ್ಬಿಡ್ತೀನಿ, ಅಂದರೆ ವಾಟ್ ಐ ವಿಲ್ ಗೋಯಿಂಗ್ ಟು ಕವರ್ ಇನ್ ದಿಸ್ ವಿಡಿಯೋ. ಸೊ ಫಸ್ಟ್ ಥಿಂಗ್, ಹೌ ಟು ಸ್ಟಾರ್ಟ್ ವಿತ್ ಕ್ಯಾನ್ವಾ, ಓಪನಿಂಗ್ ದ ವಿಡಿಯೋ ಎಡಿಟಿಂಗ್. So second thing, how to add cut away from the A roll to B roll. Third thing is how to add B roll overlay. ಅಂದ್ರೆ ಬಿ ರೋಲ್ ಓವರ್ಲೇನ ಪಿಕ್ಚರ್ ಇನ್ ಪಿಕ್ಚರ್ ಅಂತಾನು ಕರೀತಾರೆ. ಓಕೆನಾ? ಅದಾದ್ಮೇಲೆ ಹೌ ಟು ಮೇಕ್ ದ ವಿಡಿಯೋ ಲುಕ್ ಪ್ರೀಮಿಯಂ ಅಂಡ್ ಬೆಸ್ಟ್ ಕ್ವಾಲಿಟಿ. ಸೊ ಹೆಂಗೆ ಪ್ರೀಮಿಯಂ ಮಾಡೋದು ಅಂತಂದ್ರೆ, ಫಸ್ಟ್ ಆಡಿಂಗ್ ಗ್ರಿಡ್ ಬ್ಯಾಕ್ ಗ್ರೌಂಡ್, ಆಮೇಲೆ ಆಡಿಂಗ್ ಟೆಕ್ಸ್ಟ್. ಆ ಟೆಕ್ಸ್ಟ್ ನ ಯಾವ ಫಾಂಟ್ ಸ್ಟೈಲ್ ಯೂಸ್ ಮಾಡಬೇಕು ಅಂದ್ರೆ ಬಾರ್ಲೋ ಕಂಡೆನ್ಸ್ಡ್, ಅದನ್ನ ಬೋಲ್ಡ್ ಮಾಡ್ಬಿಟ್ಟು ಅದನ್ನ ಇಟಾಲಿಕ್ ಮಾಡಬೇಕು. ಆಮೇಲೆ ಎಫೆಕ್ಟ್ ಅಲ್ಲಿ ಔಟ್ಲೈನ್ ಮಾಡಬೇಕು. ಆಮೇಲೆ ಒಂದು ಆಪ್ಸ್ ಅಲ್ಲಿ ಒಂದು ಡೆಪ್ತ್ ಟೆಕ್ಸ್ಟ್ ಅಂತ ಬರುತ್ತೆ. ಡೆಪ್ತ್ ಟೆಕ್ಸ್ಟ್ ಅಲ್ಲಿ ಅದರಲ್ಲಿ ವರ್ಕಿಂಗ್ ಸ್ಮಾರ್ಟ್ ಮತ್ತೆ ಹಲೋ ವರ್ಡ್ ಅನ್ನ ಚೆನ್ನಾಗಿ ಬರುತ್ತೆ. ಅದು ಯಾವ ತರ ಅಂತ ತೋರಿಸ್ತೀನಿ. ಆಮೇಲೆ ವಿಡಿಯೋನಲ್ಲಿ ಟೆಕ್ಸ್ಟ್ ನ ಯಾವ ತರ ಆಗ್ಬೇಕು ಅಂದ್ರೆ, ಟೆಕ್ಸ್ಟ್ ಒಂದೊಂದ್ಸತಿ ವಿಸಿಬಲ್ ಇರಲ್ಲ. ಅಂದ್ರೆ ವಿಡಿಯೋ ಹಾಕ್ತಿವಿ, ವಿಡಿಯೋಗೆ ಆಬ್ವಿಯಸ್ಲಿ ಬ್ಯಾಕ್ ಗ್ರೌಂಡ್ ಇರುತ್ತೆ, ಅದ್ರ ಮೇಲೆ ನಾವು ಟೆಕ್ಸ್ಟ್ ಹಾಕಿದ್ರೆ ಕರೆಕ್ಟ್ ಟೆಕ್ಸ್ಟ್ ಕಾಣಿಸಲ್ಲ. ಸೊ ಹೌ ಟು ಮೇಕ್ ದ ಟೆಕ್ಸ್ಟ್ ವಿಸಿಬಲ್ ಈಸ್ ಫಸ್ಟ್ ಸ್ಟ್ರಾಟಜೀಸ್. ಇನ್ ಎಫೆಕ್ಟ್ we can add background or outline for the text. Okay, so second thing is we can add fade to black. So first I will start how to start with the Canva. So this is the first video. So first Canva ಟೈಪ್ ಮಾಡಬೇಕು. ಸೊ canva.com ಹೋಗಿ ನಾವೇನ್ ಮಾಡಬೇಕು ಅಂದ್ರೆ, ನನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಕ್ರಿಯೇಟ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕು. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿ. ಇದು ಯಾಕೆ ಬೆಸ್ಟ್ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಅಂತ ನಾನು ಟೈಪ್ ಮಾಡಿದ್ರೆ ಇಲ್ಲಿ ನಂಗೆ ಎಲ್ಲ ತೋರಿಸ್ಬಿಟ್ಟು ನೋಡಿ. ಈ ಫಸ್ಟ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಸ್ಟೋರೀಸ್ 1080x1920 ಇನ್ಸ್ಟಾಗ್ರಾಮ್ ಸ್ಟೋರಿನ, ಆಮೇಲೆ ಇನ್ಸ್ಟಾಗ್ರಾಮ್ ರೀಲು, ಆಮೇಲೆ ಇನ್ಸ್ಟಾಗ್ರಾಮ್ ಸ್ಟೋರಿ ವಿಡಿಯೋ, ಇನ್ಸ್ಟಾಗ್ರಾಮ್ ಪೋಸ್ಟ್ ಸ್ಕ್ವೇರ್ ಬಂದ್ಬಿಡ್ತಾ. ಆಮೇಲೆ ಫಾರ್ ಎಕ್ಸಾಂಪಲ್ ಈಗ ಯೂಟ್ಯೂಬ್ ಅಂತ ಕೊಡ್ತೀನಿ ನೋಡಿ. ಯೂಟ್ಯೂಬ್ ಅಂತ ಕೊಟ್ರೆ ನೋಡಿ, ಯೂಟ್ಯೂಬ್ ತಮ್ನೇಲು, ಯೂಟ್ಯೂಬ್ ಶಾರ್ಟ್ಸು, ಆಮೇಲೆ ಯೂಟ್ಯೂಬ್ ಆ್ಯಡು, ಯೂಟ್ಯೂಬ್ ಲ್ಯಾಂಡ್ಸ್ಕೇಪು ನೋಡಿ. ಯೂಟ್ಯೂಬ್ ಆ್ಯಡ್ ಇದು ಪೋರ್ಟ್ರೇಡು, ಯೂಟ್ಯೂಬ್ ಆ್ಯಡ್ ಸ್ಕ್ವೇರು, ಯೂಟ್ಯೂಬ್ ಆ್ಯಡ್ ಲ್ಯಾಂಡ್ಸ್ಕೇಪು ಎಲ್ಲ ಇದೆ. ಆಮೇಲೆ ಇವಾಗ ಲಿಂಕ್ಡ್ಇನ್ ಅಂತ ಟೈಪ್ ಮಾಡಿದ್ರೆ ಲಿಂಕ್ಡ್ಇನ್ದು ಬರುತ್ತೆ. ಓಕೆ, ಲಿಂಕ್ಡ್ಇನ್ ಬ್ಯಾಕ್ಗ್ರೌಂಡ್ ಫೋಟೋ, ಲಿಂಕ್ಡ್ಇನ್ ಪೋಸ್ಟು, ಲಿಂಕ್ಡ್ಇನ್ ಸಿಂಗಲ್ ಇಮೇಜ್. ಓಕೆ, ಅದಾದ್ಮೇಲೆ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ನೋಡ್ರೆ ಬಾಟಮ್ ಅಲ್ಲಿ ಕಸ್ಟಮ್ ಸೈಜ್ ಅಂತಾನು ಇದೆ. ಸೊ ಕಸ್ಟಮ್ ಸೈಜ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ದು ಸೈಜು ಬೇಕಾದ್ರೆ ಇದನ್ನು ಮಾಡ್ಬೋದು, 1080x1920. ಇದಾದ್ಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ನೋಡಿ, ಇದೇ ಇಂಪಾರ್ಟೆಂಟ್. ಹೇಗೆ ಅಂತಂದ್ರೆ, ಇವಾಗ 1080x1920 ಆಗಿ ನೀವು ಕ್ರಿಯೇಟ್ ನ್ಯೂ ಡಿಸೈನ್ ಅಂತ ಕೊಟ್ರೆ ಇಮೇಜ್ ವಿಲ್ ಓಪನ್, ನಾಟ್ ವಿಡಿಯೋ. ಸೊ ಪ್ಲೀಸ್ ಬಿ ಕೇರ್ಫುಲ್. ನೀವಾಗ 1080x1920 ಹಾಕಿ ಇದ್ದಕ್ಕಿದಂಗೆ ಕ್ರಿಯೇಟ್ ನ್ಯೂ ಡಿಸೈನ್ ಅಂತ ಕೊಟ್ರೆ ಇಮೇಜ್ ಓಪನ್ ಆಗುತ್ತೆ. ಇಟ್ ಈಸ್ ನಾಟ್ ವಿಡಿಯೋ. ಸೊ ನೀವು ಏನ್ ಮಾಡಬೇಕು ಅಂತಂದ್ರೆ, ಇದು ವಿಡ್ತ್ ಮತ್ತು ಹೈಟ್ ಇದು ಮಾಡಾದ್ಮೇಲೆ ಇಲ್ಲಿ ಸಜೆಸ್ಟೆಡ್ ಅಂತ ಬರ್ತಿದೆಯಲ್ಲ. ಸೊ ಈ ಸಜೆಸ್ಟೆಡ್ ಅಲ್ಲಿ ನಿಮ್ಗೆ ಇನ್ಸ್ಟಾಗ್ರಾಮ್ ಸ್ಟೋರಿನ, ಫೇಸ್ಬುಕ್ ಸ್ಟೋರಿನ ಅಥವಾ ಮೊಬೈಲ್ ವಿಡಿಯೋ ನೋಡಿ, ಇದು ಮೊಬೈಲ್ ವಿಡಿಯೋ ಅಂತ ಕ್ಲಿಕ್ ಮಾಡ್ರೆ ವಿಡಿಯೋ ಓಪನ್ ಆಗುತ್ತೆ. ಅದೇ ನೀನು 1080x1920 ಹಾಕ್ಬಿಟ್ಟು ಡೈರೆಕ್ಟ್ ಕ್ರಿಯೇಟ್ ನ್ಯೂ ಡಿಸೈನ್ ಕೊಟ್ರೆ ಇಮೇಜ್ ವಿಲ್ ಓಪನ್, ಅದು ವಿಡಿಯೋ ಅಲ್ಲ. ನೀವು ಇವಾಗ ಏನ್ ಕ್ರಿಯೇಟ್ ನ್ಯೂ ಡಿಸೈನ್ ಕೊಟ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ, ಯು ಕೆನಾಟ್ ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರಮ್ ದ ವಿಡಿಯೋ. ಓಕೆನಾ? ಅದಕ್ಕೋಸ್ಕರ ಯು ನೀಡ್ ಟು ಚೂಸ್ ಮೊಬೈಲ್ ವಿಡಿಯೋ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ 2000x2000 ಕೊಡ್ತೀನಿ ನೋಡಿ. 2000x2000 ಕೊಟ್ರೆ ಏನ್ ಬರುತ್ತೆ ಅದನ್ನ ಮಾಡ್ಬೇಕು. ಸೊ ಇದು ಏನ್ ಬೆಟರ್ ಆಪ್ಷನ್ ಅಂತಂದ್ರೆ, ಇಲ್ಲಿ ಇನ್ಸ್ಟಾಗ್ರಾಮ್ ಅಂತ ಕ್ಲಿಕ್ ಮಾಡೋದಿದೆಯಲ್ಲ, ಅದನ್ನ ಮಾಡ್ಬೇಕು. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ ನೋಡಿ. ತೋರಿಸ್ತೀನಿ. ಸೊ ಕ್ರಿಯೇಟ್ ಅಂತ ಹೊಡೆದಿ, ಆಮೇಲೆ ನಾನು ಇವಾಗ ಇನ್ಸ್ಟಾಗ್ರಾಮ್ ಅಂತ ಟೈಪ್ ಮಾಡ್ತೀನಿ ನೋಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಂತ ಟೈಪ್ ಮಾಡಿದಾಗ ಇವಾಗ ಇನ್ಸ್ಟಾಗ್ರಾಮ್ ರೀಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ನೋಡಿ, ಇದು ಪ್ಲೇ ಬಟನ್ ಬಂದಿದೆ ನೋಡಿ. ಇದು ಪ್ಲೇ ಬಟನ್ ಇದೆ ಅಲ್ವಾ? ಸೊ ಈ ಪ್ಲೇ ಬಟನ್ ಒತ್ತಿದ್ರೆ ಇದು ವಿಡಿಯೋ. ಓಕೆನಾ? ಅವಾಗ ನೀವು ಇಲ್ಲಿ ವಿಡಿಯೋ ಇಲ್ಲಿ ಹಾಕೋದ್ರೆ ಅವಾಗ ಯು ಕ್ಯಾನ್ ಎಕ್ಸ್ಟ್ರಾಕ್ಟ್ ಆಡಿಯೋ. ಓಕೆನಾ? ಸೊ ಇಲ್ಲಿ ಪ್ಲೇ ಬಟನ್ ಬಂತು ಅಂದ್ರೆ ಇಟ್ ಮೀನ್ಸ್ ದಟ್ ಯು ಆರ್ ಎಡಿಟಿಂಗ್ ದ ವಿಡಿಯೋ. ಅದೇ ಇವಾಗ ತೋರಿಸ್ತೀನಿ ನೋಡಿ. ಇವಾಗ ಏನಾಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ತೋರಿಸ್ತೀನಿ. ಇವಾಗ
ಕ್ಯಾನ್ವಾ ಅಂತ ಕೊಡ್ತೀನಾ, canva.com. ಈಗ ನೋಡಿ ಕಸ್ಟಮ್ ಸೈಜ್ ನೋಡ್ತೀನಿ ರೀ, ತೋರಿಸ್ತೀನಿ ರೀ ಹೆಂಗೆ ಅಂತ ಅಂದ್ಬಿಟ್ಟು. ಸೊ ಕ್ರಿಯೇಟ್ ಹೊಡೆದು ಇಲ್ಲಿ ಕಸ್ಟಮ್ ಸೈಜ್ ಕೊಟ್ಟು 1080 ಇಂಟು 1920 ಕೊಟ್ಬಿಟ್ಟು ಇಲ್ಲಿ ಕ್ರಿಯೇಟ್ ನ್ಯೂ ಡಿಸೈನ್ ಅಂತ ಹಿಂಗೆ ಕೊಟ್ಬಿಟ್ರೆ ಇಮೇಜ್ ವಿಲ್ ಓಪನ್ ನಾಟ್ ವಿಡಿಯೋ. ಸೊ ನೋಡಿ ಈ ತರ ಇಮೇಜಿಂಗ್ ಓಪನ್ ಆಗುತ್ತೆ ನೋಡಿ. ದಿಸ್ ಈಸ್ ಇಮೇಜ್, ದಿಸ್ ಈಸ್ ನಾಟ್ ವಿಡಿಯೋ. ಸೊ ಇಲ್ಲಿ ಪ್ಲೇ ಬಟನ್ ಬರ್ತಿಲ್ಲ. ಪ್ಲೇ ಬಟನ್ ಬರ್ತಿಲ್ಲ ಅಂತಂದ್ರೆ ಯು ಆರ್ ಎಡಿಟಿಂಗ್ ಇಮೇಜ್ ಅಂತ ಅಂದ್ಬಿಟ್ಟು. ಅವಾಗ ನೀವೇನು ಅಂತಂದ್ರೆ ದೇರ್ ವಿಲ್ ಬಿ ಲೈಕ್ ಲೆಸ್ ಫ್ಯೂಚರ್ಸ್. ಸೊ ಲೆಸ್ ಫೀಚರ್ಸ್ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಯು ಕೆನಾಟ್ ಎಕ್ಸ್ಟ್ರಾಕ್ಟ್ ಆಡಿಯೋ, ಅದಕ್ಕೋಸ್ಕರ ನೀವು ಇದನ್ನ ಮಾಡಬಾರ್ದು. ಸೊ ಯು ಆಲ್ವೇಸ್ ಶುಡ್ ಸೆಲೆಕ್ಟ್ ದ ವಿಡಿಯೋ. ಸೊ ಯಾವ ತರ ಮಾಡಬೇಕು ಅಂತ ನಾನು ಹೇಳ್ತೀನಿ. canva.com ಹೋಗಿ ಇಲ್ಲಿ ಕ್ರಿಯೇಟ್ ಅಂತ ಕೊಡಿ. ಕ್ರಿಯೇಟ್ ಅಂತ ಕೊಟ್ಟಾದ್ಮೇಲೆ ಇಲ್ಲಿ ಇನ್ಸ್ಟಾಗ್ರಾಮ್ ಅಂತ ಕೊಡಬೇಕು. ಇನ್ಸ್ಟಾಗ್ರಾಮ್ ಅಂತ ಕೊಟ್ಟಾದ್ಮೇಲೆ ಇಲ್ಲಿ ಇನ್ಸ್ಟಾಗ್ರಾಮ್ ರೀಲ್ ಓಪನ್ ಆಗುತ್ತೆ. 1080x1920 ಇನ್ಸ್ಟಾಗ್ರಾಮ್ ರೀಲ್ ಮೇಲೆ ಕ್ಲಿಕ್ ಮಾಡಿ. ನೌ ದ ಪ್ಲೇ ಬಟನ್ ವಿಲ್ ಕಮ್. ಓಕೆನಾ? ಸಿ ನೋಡಿ, ಇದು ಪ್ಲೇ ಬಟನ್ ಬಂದಿದೆ. ಪ್ಲೇ ಬಟನ್ ಅಂತಂದ್ರೆ ಇಟ್ ಮೀನ್ಸ್ ಯು ಆರ್ ರೆಕಾರ್ಡಿಂಗ್, ಎಕ್ಸ್ಟ್ರಾಕ್ಟಿಂಗ್ ದ ವಿಡಿಯೋ ಅಂತ. ಸೊ ನೋಡಿ, ಇವಾಗ ಅಪ್ಲೋಡ್ಸ್ಗೆ ಹೋಗ್ಬಿಟ್ಟು ಅಪ್ಲೋಡ್ಸ್ಗೆ ಹೋಗಿ ವಿಡಿಯೋಸ್ ಅಂತ ಕೊಟ್ಟು ಈಗ ನಾನು ವಿಡಿಯೋ ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಇದು ಸೆಲೆಕ್ಟ್ ಮಾಡಿ ಏನು ಮಾಡ್ತೀನಿ ಅಂತಂದರೆ, ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಡಿಯೋ ಟೂಲ್ಸ್ ಅಂತ ಇದೆಯಲ್ಲ, ಆಡಿಯೋ ಟೂಲ್ಸ್ಗೆ ಹೋಗಿ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಇದೆಯಲ್ಲ, ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಇವಾಗ ನಾನು. ಸೊ ನೌ ಯು ಕ್ಯಾನ್ ಆಸ್ಕ್ ಮೀ ವೈ ಐ ನೀಡ್ ಟು ಎಕ್ಸ್ಟ್ರಾಕ್ಟ್ ಆಡಿಯೋ. ಸೊ ಏನಕ್ಕೆ ಎಕ್ಸ್ಟ್ರಾಕ್ಟ್ ಮಾಡಬೇಕು ಆಡಿಯೋನ ಅಂತಂದ್ರೆ, ಯಾಕೆ ಅಂತಂದ್ರೆ ನೀವು ವಿಡಿಯೋನಲ್ಲಿ ಕಟ್ ಮಾಡ್ತಿರಲ್ವಾ, ಸ್ಪ್ಲಿಟ್ ಮಾಡ್ತಿರಲ್ವಾ, ವಿಡಿಯೋನ ಸ್ಪ್ಲಿಟ್ ಮಾಡಿದಾಗ ನೀವು ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ, ನೀವು ಸ್ಪ್ಲಿಟ್ ಮಾಡಿದಾಗೆಲ್ಲ ಆಡಿಯೋನಲ್ಲಿ ಕಟ್ ಆಗುತ್ತೆ, ಆಡಿಯೋನು ಕಟ್ ಸೌಂಡ್ ಬರುತ್ತೆ. ಓಕೆನಾ? ಸೊ ನೀವು ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡಿಬಿಟ್ರೆ ಅವಾಗ ವಿಡಿಯೋ ಮಾತ್ರ ಕಟ್ ಆಗುತ್ತೆ, ಆಡಿಯೋ ಏನು ಆಗಲ್ಲ. ಆಡಿಯೋ ಸ್ಮೂತ್ ರನ್ ಆಗ್ತಾ ಇರ್ತದೆ. ದೇರ್ ವಿಲ್ ಬಿ ನೋ ಕಟ್ ಸೌಂಡ್ ವೆನ್ ಯು ಎಕ್ಸ್ಟ್ರಾಕ್ಟ್ ದ ಆಡಿಯೋ. ಬಟ್ ನೀವು ಆಡಿಯೋ ಎಕ್ಸ್ಟ್ರಾಕ್ಟ್ ಮಾಡಿಲ್ಲ ಅಂತಂದ್ರೆ ನೀವು ಯಾವಾಗ ವಿಡಿಯೋನ ಸ್ಪ್ಲಿಟ್ ಮಾಡ್ತೀರಾ, ಯಾವಾಗ ವಿಡಿಯೋನ ಕಟ್ ಮಾಡ್ತೀರಾ, ಅವಾಗ ಆಡಿಯೋನೂ ಕಟ್ ಆಗುತ್ತೆ. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದಟ್ ಯು ನೀಡ್ ಟು ಎಕ್ಸ್ಟ್ರಾಕ್ಟ್ ಆಡಿಯೋ. ಸೊ ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡಾದ್ಮೇಲೆ ನೋಡಿ, ಈಗ ಇದು ಹೈಲೈಟ್ ಆಗಿದೆ, ಆಡಿಯೋ ಹೈಲೈಟ್ ಆಗಿದೆ. ಇವಾಗ ವಿ ಶುಡ್ ಕ್ಲಿಕ್ ಆನ್ ದಿಸ್, ವಿ ಶುಡ್ ಕ್ಲಿಕ್ ಆನ್ ದ ವಿಡಿಯೋ ಸೆಕ್ಷನ್. ನೋಡಿ, ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ಅದೇ ಇವಾಗ ನಾನು ಆಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಆಡಿಯೋ ವಿಲ್ ಗೆಟ್ ಹೈಲೈಟೆಡ್. ಇವಾಗ ಆಡಿಯೋನ ಸ್ಪ್ಲಿಟ್ ಆಗೋದು ಕಟ್ ಆಗೋದು ಆಗುತ್ತೆ. ಅದಕ್ಕೋಸ್ಕರ ವಾಟ್ ಐ ನೀಡ್ ಟು ಡೂ ಈಸ್ ಐ ನೀಡ್ ಟು ಸೆಲೆಕ್ಟ್ ದ ವಿಡಿಯೋ. ಸೊ ಈಗ ವಿಡಿಯೋನ ಸೆಲೆಕ್ಟ್ ಆಗಿದೆ. ಓಕೆನಾ? ಸೊ ಈಗ ನೀವು ವಿಡಿಯೋನ ಪ್ಲೇ ಮಾಡಬೇಕು. ಪ್ಲೇ ಮಾಡ್ಬಿಟ್ಟು ನೋಡಿ, ಇವಾಗ ಪ್ಲೇ ಮಾಡ್ತೀನಿ. ವಿಡಿಯೋ ಪ್ಲೇ ಮಾಡ್ಬಿಟ್ಟು ನೀವು ಯಾವಾಗ ಸ್ಪ್ಲಿಟ್ ಬೇಕೋ ಸ್ಪ್ಲಿಟ್ ಮಾಡ್ಕೊಳ್ಳಿ. ಆಮೇಲೆ ಇವಾಗ ನಾನು ಏನು ತೋರ್ಸಕ್ ಹೊರಟಿದ್ದೀನಿ ಅಂತಂದ್ರೆ, ಹೌ ಟು ಆ್ಯಡ್ ಕಟ್ ಅವೇ ಫ್ರಮ್ ದ ಎ ರೋಲ್ ಟು ಬಿ ರೋಲ್. ಸೊ ಈಗ ಕಟ್ ಅವೇ ಹೆಂಗೆ ಆ್ಯಡ್ ಮಾಡೋದು? ಕಟ್ ಅವೇ ಅಂದ್ರೆ ಏನು ಅಂತಂದ್ರೆ, ಎ ರೋಲ್ ವಿಲ್ ಬಿ ರೀಪ್ಲೇಸ್ಡ್ ಬೈ ಬಿ ರೋಲ್ ಫಾರ್ ಎ ಸ್ಪೆಸಿಫಿಕ್ ಟೈಮ್ ಪೀರಿಯಡ್. ಸೊ ಫಾರ್ ಎಕ್ಸಾಂಪಲ್, ಇಫ್ ದ ವಿಡಿಯೋ ಈಸ್ 1 minute ಡ್ಯೂರೇಷನ್, ಸೊ ಫ್ರಮ್ ದ 20th second to 30th second, B roll will play. I mean from 20th second to 30th second, A roll will be completely replaced by B roll. ಸೊ ನಿಮ್ಗೆ ಬಿ ರೋಲ್ ಮಾತ್ರ ಕಾಣಿಸುತ್ತೆ, ಎ ರೋಲ್ ಕಾಣಿಸೋದೇ ಇಲ್ಲ. ಬಿಕಾಸ್ ಯು ವಿಲ್ ಬಿ ಕಂಪ್ಲೀಟ್ಲಿ ಎಲಿಮಿನೇಟಿಂಗ್ ದ ಎ ರೋಲ್ ಫ್ರಮ್ ಇನ್ ದಟ್ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್. ಅದನ್ನ ನೀವು ಕಟ್ ಅವೇ ಅಂತ ಕರಿಬೇಕು. ಓಕೆನಾ? ಸೊ ಇವಾಗ ಇಲ್ಲಿ ಕಟ್ ಮಾಡಿದೀನಿ. ಆಮೇಲೆ ನೋಡಿ, ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ಇಲ್ಲೊಂದು ಸ್ಪ್ಲಿಟ್ ಮಾಡ್ಕೊಂಡು ಇಲ್ಲೊಂದು ಸ್ಪ್ಲಿಟ್ ಮಾಡ್ಕೊಂಡ್ರೆ, ಸೊ ಈ ಟೈಮ್ ಇದೆಯಲ್ಲ, ಈ ಸೆಗ್ಮೆಂಟ್ ಇದೆಯಲ್ಲ, ಈ ಸೆಗ್ಮೆಂಟ್ ಅಲ್ಲಿ ಐ ವಿಲ್ ರೀಪ್ಲೇಸ್ ದಿಸ್ ಎ ರೋಲ್ ಬೈ ಬಿ ರೋಲ್. ಸೊ ಈಗ ಬಿ ರೋಲ್ ಯಾವ್ದು ಆಡ್ ಮಾಡಬೇಕು? ಸೊ ಎಲಿಮೆಂಟ್ಸ್ಗೆ ಹೋಗಿ ಇಲ್ಲಿ ಇವಾಗ ಯೂನಿವರ್ಸಿಟಿ ಅಡ್ಮಿಷನ್ ಅಂತ ಕೊಡ್ತೀನಿ. ನೋಡಿ, ಇವಾಗ ಯೂನಿವರ್ಸಿಟಿ ಅಡ್ಮಿಷನ್ ಅಂತ ಕೊಟ್ರೆ ಇಲ್ಲಿ ಎಷ್ಟೊಂದು ವಿಡಿಯೋ ಪ್ಲೇ ಆಗುತ್ತೆ. ಸೊ ಈಗ ಎಷ್ಟೊಂದು ವಿಡಿಯೋ ಪ್ಲೇ ಆಗುತ್ತೆ. ವಿಡಿಯೋಸ್ ಸೆಲೆಕ್ಟ್ ಮಾಡ್ತೀನಿ. ಈಗ ಇದು ನಮ್ದು ನೋಡಿ, ಇವಾಗ ಇದು ಇಲ್ಲಿಗೆ ಸ್ಟಾಪ್ ಆಗಿದೆ ಅಲ್ವಾ, ನೋಡಿ ಕರ್ಸರ್ ಇಲ್ಲಿದೆ ಅಲ್ವಾ. ಸೊ ಈಗ ವಿಡಿಯೋ ಬಂದು ಇಲ್ಲಿ ಇದು ಮೇಲೆ ಪ್ಲೇಸ್ ಮಾಡಬೇಕು. ಓಕೆನಾ? ನೋಡಿ, ಇದು ಹೈಲೈಟ್ ಆಗ್ತಿದೆ. ನೋಡಿ, ಇದು ಹೈಲೈಟ್ ಆಗಿದ ತಕ್ಷಣ ವಿಡಿಯೋ ಬಂದು ಇಲ್ಲಿ ಕುತ್ಕೊಳುತ್ತೆ.
ಓಕೆನಾ. ಆಮೇಲೆ ಇವಾಗ ವಿಡಿಯೋ ಲೆಂತ್ ಇಷ್ಟೇ ಡ್ಯೂರೇಷನ್ ಅಲ್ಲಿ ನೀವು ಆಡ್ ಮಾಡಬೇಕು. ಸೊ ದೇರ್ ಇಸ್ ಅ ಟೈಮ್ ರೇಂಜ್ 20 ಸೆಕೆಂಡ್ ಟು 30 ಸೆಕೆಂಡ್ ಅಂತ ಅನ್ಬಿಟ್ಟು. ಸೊ ಈಗ ಇದನ್ನ ಬಿ ರೋಲ್ ನ ಇಲ್ಲಿವರೆಗೂ ಕಟ್ ಮಾಡ್ಕೊಂತಿದೀನಿ ಕರೆಕ್ಟ್ ಈ ಡ್ಯೂರೇಷನ್ಗೆ. ಆಮೇಲೆ ಸ್ಟಾರ್ಟ್ ಆಗೋದು ಅಷ್ಟೇ ಇಲ್ಲಿಂದ ಈ ಡ್ಯೂರೇಷನ್ಗೆ. ಸೊ ನೌ ದ ಬಿ ರೋಲ್ ಈಸ್ ಎಕ್ಸಾಕ್ಟ್ಲಿ ಆಫ್ ಸೇಮ್ ಡ್ಯೂರೇಷನ್ ಅಂಡ್ ಸೇಮ್ ಲೆಂತ್ ಆಫ್ ದಿಸ್ ಪರ್ಟಿಕ್ಯುಲರ್ ಎ ರೋಲ್. ಸೊ ಈಗ ಇದು ಎ ರೋಲ್ ಎಷ್ಟು ಲೆಂತ್ ಇದೆ, ಎಷ್ಟು ಉದ್ದ ಇದೆ, ಎಕ್ಸಾಕ್ಟ್ ಲೆಂತ್ ಬಿ ರೋಲ್ ಇದೆ ಅಲ್ವಾ. ಸೊ ಈಗ ನೀವು ಇದು ಎಕ್ಸಾಕ್ಟ್ ರೋಲ್ ಇದ್ದಾಗ ಏನಾಗುತ್ತೆ ಅಂತಂದ್ರೆ, ಎಕ್ಸಾಕ್ಟ್ ಲೆಂತ್ ಇದ್ದಾಗ ಏನಾಗುತ್ತೆ ಅಂತಂದ್ರೆ, ನೆಕ್ಸ್ಟ್ ಅಪ್ಕಮಿಂಗ್ ಡೈಲಾಗ್ಸ್ ಕರೆಕ್ಟ್ ಅಲ್ಲಿ ಲಿಪ್ಸಿಂಕ್ ಆಗುತ್ತೆ. ಇದೇನಾಗುತ್ತೆ ಅಂತಂದ್ರೆ ನಿಮ್ದು ವೆನ್ ಯುವರ್ ಬಿ ರೋಲ್ ವಿಡಿಯೋ ಲೆಂತ್ ಡಸ್ ನಾಟ್ ಮ್ಯಾಚ್ ದ ಲೆಂತ್ ಆಫ್ ದಿಸ್ ಎ ರೋಲ್ ವಿಡಿಯೋ, ಅವಾಗ ಇಲ್ಲಿ ಲಿಪ್ಸಿಂಕ್ ಎಲ್ಲ ಇದು ಡಿಫರ್ ಆಗುತ್ತೆ. ಸೊ ಲಿಪ್ಸಿಂಕ್ ಮ್ಯಾಚ್ ಆಗಲ್ಲ, ಅವ್ರು ಹೇಳೋದಕ್ಕೂ ಆಡಿಯೋಗೂ ಮ್ಯಾಚ್ ಆಗಲ್ಲ. ಸೊ ಯು ನೀಡ್ ಟು ಎನ್ಶೂರ್ ದಟ್ ದ ಬಿ ರೋಲ್ ಲೆಂತ್ ಆಫ್ ದ ವಿಡಿಯೋ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ಎ ರೋಲ್ ವಿಡಿಯೋ. ಸೊ ನೀವು ಯಾವಾಗ ಇದು ವೆನ್ ಯು ಮೇಕ್ ಶೂರ್ ದಟ್ ದಿಸ್ ಇಸ್ ಆಫ್ ಸೇಮ್ ಲೆಂತ್, ಈಗ ಇದನ್ನ ಬಿ ರೋಲ್ ನ ಇದು ಕ್ಲಿಕ್ ಮಾಡಿ ಇವಾಗ ಕೆಳಗಡೆ ತರಬೇಕು. ಕೆಳಗಡೆ ತಂದು ಈಗ ಇದನ್ನೆಲ್ವ ರೀಪ್ಲೇಸ್ ಮಾಡೋದು. ಸೊ ವಿ ಆರ್ ಗೋಯಿಂಗ್ ಟು ಡಿಲೀಟ್ ದಿಸ್, ಎ ರೋಲ್. ನೋಡಿ ಅಷ್ಟೇ. ಈಗ ಏನಾಯ್ತು ಅಂತಂದ್ರೆ ಎಕ್ಸಾಕ್ಟ್ಲಿ ಫಾರ್ ದಟ್ ಪರ್ಟಿಕ್ಯುಲರ್ ಟೈಮ್, ದಟ್ ಈಸ್ ಫ್ರಮ್ 20 ಸೆಕೆಂಡ್ ಟು 30 ಸೆಕೆಂಡ್, ಅಂದ್ರೆ ಯಾವ ಡ್ಯೂರೇಷನ್ ಆಡ್ ಮಾಡಿದ್ರು ಆ ಡ್ಯೂರೇಷನ್ ಅಲ್ಲಿ ಬಿ ರೋಲ್ ಬಂದ್ ಕೂತ್ಕೊಂತು. ಸೊ ಆಸ್ ವಿ ಹ್ಯಾವ್ ಕಟ್ ದ ಬಿ ರೋಲ್ ಎಕ್ಸಾಕ್ಟ್ಲಿ ಇನ್ ದ ಸೇಮ್ ಲೆಂತ್ ಆಫ್ ಎ ರೋಲ್, ಈಗ ಮುಂದೆ ಬರೋ ಲೈನ್ಸ್ ಗಳು ಎಲ್ಲ ಲಿಪ್ಸಿಂಕ್ ಆಗುತ್ತೆ ಕರೆಕ್ಟ್ ಆಗಿ. ದೇರ್ ವಿಲ್ ಬಿ ನೋ ಮಿಸ್ ಮ್ಯಾಚ್ ಇನ್ ದ ಲಿಪ್ಸಿಂಕ್. ಅದಕ್ಕೋಸ್ಕರ ಯು ನೀಡ್ ಟು ಎನ್ಶೂರ್ ದಟ್ ದ ಬಿ ರೋಲ್ ವಿಡಿಯೋ ಲೆಂತ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ಎ ರೋಲ್. ಓಕೆನಾ. ಸೊ ಈಗ ಇದು ದಿಸ್ ಈಸ್ ದ ಕಟ್ ಅವೇ. ಸೊ ನೌ ಇಷ್ಟೊತ್ತರೆಗೂ ನಾನು ಏನ್ ಹೇಳಿದ್ದು ಅಂತಂದ್ರೆ ಹೌ ಟು ಆಡ್ ಕಟ್ ಅವೇ ಫ್ರಮ್ ದ ಎ ರೋಲ್ ಟು ಬಿ ರೋಲ್, ಅದು ನಾನು ಇಷ್ಟೊತ್ತರು ತೋರಿಸಿದ್ದು. ಸೊ ಈಗ ಏನ್ ಮಾಡಬೇಕು, ಸೊ ಈಗ ನಾನು ಏನ್ ಹೇಳ್ಕೊಡ್ತಿದ್ದೀನಿ. ಸೊ ಮೂವಿಂಗ್ ಟು ನೆಕ್ಸ್ಟ್ ಸೆಗ್ಮೆಂಟ್. ಓಕೆ, ಮೂವಿಂಗ್ ಟು ನೆಕ್ಸ್ಟ್ ಸೆಗ್ಮೆಂಟ್. ಈಗ ನಾನು ನೆಕ್ಸ್ಟ್ ಬೇರೆ ಹೊಸ ಟ್ರಿಕ್ ಕಲ್ಸ್ಕೊಡ್ತೀನಿ. ಹೊಸ ಟ್ರಿಕ್ ಯಾವುದು ಅಂತಂದ್ರೆ ಹೌ ಟು ಆಡ್ ಬಿ ರೋಲ್ ಓವರ್ಲೇ. ಸೊ ನಾನಿವಾಗ ಏನ್ ಹೇಳ್ಕೊಡ್ತೀನಿ ಅಂತಂದ್ರೆ ಹೌ ಟು ಆಡ್ ಬಿ ರೋಲ್ ಓವರ್ಲೇ. ಸೊ ಬಿ ರೋಲ್ ಓವರ್ಲೇ ಏನು ಅಂತಂದ್ರೆ ಎ ರೋಲ್ ಪ್ಲೇ ಆಗ್ತಾ ಇರ್ತದೆ. ಓಕೆನಾ, ಎ ರೋಲ್ ಪ್ಲೇ ಆಗ್ತಾ ಇರುತ್ತೆ. ಅಲಾಂಗ್ ವಿತ್ ದ ಎ ರೋಲ್ ವಿ ವಿಲ್ ಶೋ ಬಿ ರೋಲ್ ವಿಡಿಯೋ ಆಲ್ಸೋ. ಸೊ ಏನ್ ಹೇಳ್ತಿದ್ದೀನಿ ಅಂತಂದ್ರೆ ಎ ರೋಲ್ ವಿಲ್ ನಾಟ್ ಬಿ ರೀಪ್ಲೇಸ್ಡ್. ಓಕೆನಾ, ಎ ರೋಲ್ ವಿಲ್ ನಾಟ್ ಬಿ ರೀಪ್ಲೇಸ್ಡ್ ಬೈ ಬಿ ರೋಲ್, ಬಟ್ ವಾಟ್ ವಿ ಆರ್ ಡೂಯಿಂಗ್ ಈಸ್ ಅಲಾಂಗ್ ವಿತ್ ದ ಎ ರೋಲ್, ಅಲಾಂಗ್ ವಿತ್ ಇಟ್ ಬಿ ರೋಲ್ ಆಲ್ಸೋ ವಿಲ್ ಬಿ ಪ್ಲೇಯಿಂಗ್. ಓಕೆನಾ, ಇದನ್ನ ವಿ ವಿಲ್ ಕಾಲ್ ಆಸ್ ಬಿ ರೋಲ್ ಓವರ್ಲೇ. ಸೊ ಈಗ ನೀವು ಬಿ ರೋಲ್ ಎಲ್ಲಿ ಆಡ್ ಮಾಡ್ಬೇಕು ಅಂತಂದ್ರೆ, ಇವಾಗ ನೀವು ವಿಡಿಯೋ ನೋಡ್ತಾ ಇರೋ ನಿಮ್ ಪಾಡಿ ನೀವು ಕರ್ಸರ್ ಮೂವ್ ಆಗ್ತಾ ಇರುತ್ತೆ. ಸೊ ವೆನ್ ಯು ವಾಂಟ್ ಟು ಆಡ್ ಬಿ ರೋಲ್, ವೆನ್ ಯು ವಾಂಟ್ ಟು ಆಡ್ ದ ಬಿ ರೋಲ್, ಎಕ್ಸಾಕ್ಟ್ ಈ ಕರ್ಸರ್ ನ ಮೂವ್ ಮಾಡಿದೀವಲ್ಲ, ಸೊ ಈ ಕರ್ಸರ್ ನ ನೀವು ಪ್ಲೇಸ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಈಗ ನಾನು ಇಲ್ಲಿ ಪ್ಲೇಸ್ ಮಾಡ್ತೀನಿ. ಸೊ ನೀವು ಎಲ್ಲಿ ಪ್ಲೇಸ್ ಮಾಡ್ತಿರೋ ಅಲ್ಲಿಂದ ಬಿ ರೋಲ್ ನ ಸ್ಟಾರ್ಟ್ ಮಾಡಬಹುದು. ಸೊ ನಾನು ಇವಾಗ ಇಲ್ಲಿ ಪ್ಲೇಸ್ ಮಾಡ್ರೆ ಇಲ್ಲಿ ಬಿ ರೋಲ್ ಆಡ್ ಮಾಡಬಹುದು ನಾನು. ಸೊ ದ ಪರ್ಪಸ್ ಆಫ್ ದಿಸ್ ಥಿಂಗ್ ಈಸ್ ವಿ ಕ್ಯಾನ್ ಆಡ್ ಬಿ ರೋಲ್ ಫಾರ್ ದ ಸ್ಪೆಸಿಫಿಕ್ ಡ್ಯೂರೇಷನ್. ನೋಡಿ ಇವಾಗ ಎಲ್ಲಿ ಕ್ಲಿಕ್ ಮಾಡ್ತೀನೋ ಈ ಬ್ಲಾಕ್ ಲೈನ್ ಕರ್ಸರ್ ಎಲ್ಲಿದೆಯೋ ಅಲ್ಲಿಂದ ಆಡ್ ಮಾಡಬಹುದು ಬಿ ರೋಲ್ ನ. ಓಕೆ, ಸೊ ಈಗ ನಾನು ಎಲಿಮೆಂಟ್ಸ್ ಹೋಗಿ ಇವಾಗ ಏನ್ ಆಡ್ ಮಾಡ್ಬೋದು, ಮನಿ ಅಂತ ಆಡ್ ಮಾಡ್ತೀನಿ. ನೋಡಿ ಇವಾಗ ಮನಿ ಅಂತ ಆಡ್ ಮಾಡ್ತೀನಿ. ಮನಿ ಅಂತ ಆಡ್ ಮಾಡಿ ವಿಡಿಯೋ ಆಡ್ ಮಾಡ್ತೀನಲ್ಲ, ವಿಡಿಯೋ ಯಾವುದು ಮಾಡೋಣ. ಸೊ ಇದು ಓಕೆ, ಇದೇ ಚೆನ್ನಾಗಿದೆ. ಓಕೆ, ಈಗ ನಾನು ಇಲ್ಲಿ ಪ್ಲೇಸ್ ಇಕ್ಕಿರೋದಕ್ಕೆ ಇವಾಗ ಏನಾಗುತ್ತೆ ಅಂತಂದ್ರೆ ಈಗ ನಾನು ತಗೊಂಬಂದು ಇಲ್ಲಿ ಆಡ್ ಮಾಡ್ತೀನಿ. ನೋಡಿ ಕರೆಕ್ಟಾಗಿ ಇದು ನೋಡಿ ಕರೆಕ್ಟಾಗಿ ಇದು ಬಂತು. ಓಕೆನಾ. ಸೊ ಈಗ ನಾನೇನ್ ಮಾಡ್ತೀನಿ ಅಂತಂದ್ರೆ ಇದು ಎಷ್ಟು ಡ್ಯೂರೇಷನ್ ಬೇಕು ಅಂತ ಅಂದ್ಬಿಟ್ಟು ಇದನ್ನ ಇಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಬಿ ರೋಲ್. ಓಕೆನಾ, ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಈಗ ನಿನ್ಗೆ ವಿಡಿಯೋ ಪ್ಲೇ ಮಾಡ್ಬಿಟ್ಟು ಇಲ್ಲಿವರೆಗೂ ಬೇಕು ಅಂತಂದ್ರೆ ಅಲ್ಲಿ ಕಟ್ ಮಾಡ್ಕೊಬಹುದು. ನೋಡಿ ಎಲ್ಲಿವರೆಗೂ ಬೇಕೋ ಅಲ್ಲಿಗೆವರೆಗೂ ಕಟ್ ಮಾಡ್ಕೊಬಹುದು. ದಟ್ ಈಸ್ ದ ಪರ್ಪಸ್ ಆಫ್ ದಿಸ್. ನೋಡಿ ಇದನ್ನ ಬಿ ರೋಲ್ ಇಲ್ಲಿ ಬರುತ್ತೆ. ಬಿ ರೋಲ್ ವಿಲ್ ಬಿ ಆನ್ ಟಾಪ್ ಆಫ್ ದ ಹೆಡ್. ಏನ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಇಟ್ಕೊಬಹುದು ನೀವು. ಯು ಕ್ಯಾನ್ ಪ್ಲೇಸ್ ಬಿ ರೋಲ್ ಎನಿವೇರ್ ಆಸ್ ಎ ವಿಶ್. ನೋಡಿ ಹಿಂಗೆ ಬಿ ರೋಲ್ ನ ಹೆಂಗ್ ಬೇಕೋ ಹಂಗೆ ಆಡ್ ಮಾಡ್ಕೊಬಹುದು. ಎಷ್ಟ್ ಜಾಗ ಬೇಕೋ ಎಷ್ಟ್ ದೊಡ್ಡದು. ಓಕೆನಾ. ಸೊ ನೋಡಿ ಇವಾಗ ಈ ಲೆಂತ್ ಈ ಡ್ಯೂರೇಷನ್ ಪ್ಲೇ ಆಗುತ್ತೆ.
ನೋಡಿ ಆಮೇಲೆ ಬಿ ರೋಲ್ನಲ್ಲಿ ನಾವು ಏನೇನು ಮಾಡ್ಬೋದು ಗೊತ್ತಾ, ಆಟ ಆಡ್ಬೋದು ಗೊತ್ತಾ. ಬಿ ರೋಲ್ನ ಹಿಂಗೆ ಕ್ಲಿಕ್ ಮಾಡಿ ಇಲ್ಲಿ ಟ್ರಾನ್ಸ್ಪರೆನ್ಸಿ ಇರುತ್ತಲ್ಲ, ಟ್ರಾನ್ಸ್ಪರೆನ್ಸಿನ ನೀವು ಬೇಕಾದ್ರೆ ಯಾವ ಥರ ಬೇಕಾದ್ರೂ ಮಾಡ್ಕೊಬೋದು ಟ್ರಾನ್ಸ್ಪರೆನ್ಸಿನ. ಆಯ್ತಾ, ಟ್ರಾನ್ಸ್ಪರೆನ್ಸಿ ಚೇಂಜ್ ಮಾಡ್ಕೊಬೋದು. ಆಮೇಲೆ ಏನು ಮಾಡ್ಬೋದು ಅಂತಂದ್ರೆ ನೋಡಿ, ಒಂದು ನಿಮಿಷ ಟ್ರಾನ್ಸ್ಪರೆನ್ಸಿ ಇದನ್ನು ಕೊಟ್ಬಿಟ್ಟು ಆಮೇಲೆ ಇಲ್ಲಿ ಬಾರ್ಡರ್ ಕೊಡ್ಬೋದು, ಸ್ಟ್ರೋಕ್ ಸ್ಟೈಲ್ ಬಾರ್ಡರು. ನಿಮಗೆ ಜಾಸ್ತಿ ಬೇಕು ಅಂತಂದ್ರೆ 15 ಕೊಟ್ರೆ ಇದಾಗುತ್ತೆ, ಆಮೇಲೆ 50 ಕೊಟ್ರೆ ಇನ್ನೂ ದಪ್ಪ ಆಗುತ್ತೆ. ಸೊ ನಿಮಗೆ ಬಾರ್ಡರ್ ಎಷ್ಟು ಬೇಕೋ ಅಷ್ಟು ನೀವು ಇದನ್ನ ಸ್ಟ್ರೋಕ್ ಲೆಂತ್ನ ಇಡ್ಬೋದು, ಸ್ಟ್ರೋಕ್ ಕಲರು ಅಷ್ಟೇ. ಸೊ ಸ್ಟ್ರೋಕ್ ಲೆಂತ್ 20 ಇಡ್ತೀನಿ, ಓಕೆನಾ. ಆಮೇಲೆ ಇದೊಂದೇ ಅಲ್ಲ, ಇದನ್ನ ಆನಿಮೇಟ್ ಮಾಡ್ಬೋದು ಬೇಕಾದ್ರೆ. ನೋಡಿ ಇದನ್ನ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆನಿಮೇಟ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಆನಿಮೇಟ್ ಅಂತ ಕ್ಲಿಕ್ ಮಾಡಿದ್ರೆ ಆವಾಗ ಇಲ್ಲಿ ನೋಡಿ ಶೇಕ್ ಝೂಮ್ ಅಂತ ಬರುತ್ತೆ, ಓಕೆನಾ. ಅಥವಾ ವಿಪ್ ಸ್ಲೈಡು ಅಥವಾ ಓಲ್ಡ್ ಟಿವಿ, ಆಮೇಲೆ ಬ್ರಷು, ಇಂಕು, ಈ ತರ ನಾವು ಕ್ರಿಯೇಟ್ ಮಾಡ್ಬೋದು ಡಿಜಿಟಲ್ಲು. ಈ ತರ ಬೇಕಾದ್ರೂ ಮಾಡ್ಬೋದು. ನೋಡಿ ರಿಮೂವ್ ಅನಿಮೇಷನ್ ಕೊಟ್ರೆ ಅನಿಮೇಷನ್ ರಿಮೂವ್ ಆಗುತ್ತೆ, ಓಕೆನಾ. ಸೊ ಈಗ ಇನ್ನು ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಆನಿಮೇಟ್ ಅಂತ ಕೊಟ್ಬಿಟ್ಟು ಕ್ರಿಯೇಟ್ ಆನ್ ಆನಿಮೇಷನ್, ನಿಮ್ಗೆ ಯಾವ ತರ ಬೇಕೋ ಅದು ಮಾಡ್ಕೊಬೋದು. ನೋಡಿ ಆನಿಮೇಟ್ ಅಂತ ಕ್ಲಿಕ್ ಮಾಡ್ಬಿಟ್ಟು ಅವಾಗ ಕ್ರಿಯೇಟ್ ಆನ್ ಆನಿಮೇಷನ್ ಅಂತ ಕೊಟ್ಬಿಟ್ರೆ ಅವಾಗ ನೋಡಿ ನಾವು ಹಿಂಗೆ ಮೂವ್ ಮಾಡ್ಕೊಬೋದು. ಹಿಂಗೆ ಯಾವ ಡೈರೆಕ್ಷನ್ ಹಿಂಗೆ ಮೂವ್ ಮಾಡಬೇಕೋ ಹಿಂಗೆ ಆಗ್ಬಿಟ್ಟು ಈಗ ನೋಡಿ ಆಗುತ್ತೆ. ಡನ್ ಅಂತ ಕೊಟ್ರೆ ಆನಿಮೇಷನ್ ಅಪ್ಲೈ ಆಗುತ್ತೆ. ನೋಡಿ ಇವಾಗ ನಾವು ಯಾವ ಡೈರೆಕ್ಷನ್ ಮೂವ್ ಮಾಡುವ ಆ ತರ ಹಿಂಗೆ ಆನಿಮೇಟ್ ಮಾಡ್ಕೊಬಹುದು, ಓಕೆನಾ. ಸೊ ದಿಸ್ ಈಸ್ ಕಾಲ್ಡ್ ಬಿ ರೋಲ್ ಓವರ್ಲೇ. ಬಿ ರೋಲ್ ಓವರ್ಲೇ ಅಂದ್ರೆ ಏನು, ಎ ರೋಲ್ ಕಾಣಿಸ್ತಾ ಇರುತ್ತೆ, ಜೊತೆಗೆ ಬಿ ರೋಲ್ ಆಲ್ಸೋ ವಿಲ್ ಬಿ ದೇರ್. ಸೊ ದಿಸ್ ಈಸ್ ಬಿ ರೋಲ್ ಓವರ್ಲೇ, ಓಕೆನಾ. ಸೊ ನಾನು ಇಷ್ಟೊತ್ತರೆಗೂ ಏನ್ ಹೇಳ್ಕೊಟ್ಟೆ, ಫಸ್ಟ್ ನಾನು ಟೀಚ್ ಮಾಡಿದ್ದು ಹೌ ಟು ಆಡ್ ಕಟ್ ಅವೇ. ಅದಾದ್ಮೇಲೆ ನಾನು ಈಗ ಏನ್ ಹೇಳ್ಕೊಡ್ತಿದ್ದೀನಿ, ಹೌ ಟು ಆಡ್ ಬಿ ರೋಲ್ ಓವರ್ಲೇ, ಇದನ್ನ ಹೇಳ್ಕೊಟ್ಟೆ. ಸೊ ಬಿ ರೋಲ್ ಓವರ್ಲೇ ಈಸ್ ಆಲ್ಸೋ ಕಾಲ್ಡ್ ಆಸ್ ಪಿಕ್ಚರ್ ಇನ್ ಪಿಕ್ಚರ್. ಸೊ ಬಿ ರೋಲ್ ಓವರ್ಲೇನ ಪಿಕ್ಚರ್ ಇನ್ ಪಿಕ್ಚರ್ ಅಂತಾನು ಕರೀತಾರೆ, ಬೋತ್ ಆರ್ ಸೇಮ್, ಓಕೆ. ಅಂದ್ರೆ ಪಿಕ್ಚರ್ ಇನ್ ಪಿಕ್ಚರ್ ಅಂದ್ರೆ ಏನ್ ಗೊತ್ತಾ, ಈ ತರ ರೆಕ್ಟಾಂಗಲ್ ಬಾಕ್ಸ್ ಅಲ್ಲಿ ಸ್ಮಾಲ್, ವೆರಿ ಸ್ಮಾಲ್ ಫ್ರೇಮ್ ಅಲ್ಲಿ ಇರುತ್ತಲ್ಲ ಅದನ್ನ ಪಿಕ್ಚರ್ ಇನ್ ಪಿಕ್ಚರ್ ಅಂತ ಕರೀತಾರೆ. ಸೊ ಯು ಕ್ಯಾನ್ ಡೂ ಮೋರ್ ರಿಸರ್ಚ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಬಿ ರೋಲ್ ಓವರ್ಲೇ ಅಂಡ್ ಪಿಕ್ಚರ್ ಇನ್ ಪಿಕ್ಚರ್ ಅಂತ ಅಂದ್ಬಿಟ್ಟು, ಓಕೆನಾ. ಸೊ ಇಷ್ಟೊತ್ತಿಗೆ ಇದಾಯ್ತು. ಈಗ ನಾನು ಏನ್ ಟೀಚ್ ಮಾಡ್ತೀನಿ ಅಂತಂದ್ರೆ ಹೌ ಟು ಮೇಕ್ ದ ವಿಡಿಯೋ ಲುಕ್ ಪ್ರೀಮಿಯಂ ಅಂಡ್ ಬೆಸ್ಟ್ ಕ್ವಾಲಿಟಿ. ಅಂದ್ರೆ ನಿಮ್ಗೆ ಕಡಿಮೆ ಸ್ಕಿಲ್ಸ್ ಇದೆ, ವಿಡಿಯೋ ಕ್ವಾಲಿಟಿನಲ್ಲಿ ಕಡಿಮೆ ಸ್ಕಿಲ್ಸ್ ಇದೆ, ಬಟ್ ನೀವು ವಿಡಿಯೋ ಎಡಿಟಿಂಗ್ ಮಾಡಿದ್ರೆ ಅದು ನೋಡಿದವರು ನಿನಗೆ ಕಡಿಮೆ ಸ್ಕಿಲ್ಸ್ ಇದ್ರು, ಇವನ್ ದೋ ಯು ಹ್ಯಾವ್ ಯೂಸ್ಡ್ ವೆರಿ ಲೀಸ್ಟ್ ನಂಬರ್ ಆಫ್ ಸ್ಕಿಲ್ಸ್, ಇವನ್ ದೋ ಯು ಹ್ಯಾವ್ ಡನ್ ವೆರಿ ಮಿನಿಮಲ್ ಎಫರ್ಟ್, ಪೀಪಲ್ should think that you have edited very premium quality video. How to make that ಅಂತಂದ್ರೆ ನಾನು ಹೇಳ್ಕೊಡ್ತೀನಿ ನೋಡಿ. ಒಂದು ನಿಮಿಷ ಇದನ್ನ ಆಫ್ ಮಾಡ್ಬಿಡ್ತೀನಿ, ಓಕೆ. ಸೊ ಈಗ ನಾನು ಇಲ್ಲಿ ಹೋಗಿ ಇನ್ಸ್ಟಾಗ್ರಾಮ್ ರೀಲ್ ಅಂತಾನೆ ಕೊಡ್ತೀನಿ, ಓಕೆನಾ. ಸೊ ಫಸ್ಟ್ ಏನು ಅಂತಂದ್ರೆ ಬ್ಯಾಕ್ ಗ್ರೌಂಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಬ್ಯಾಕ್ ಗ್ರೌಂಡ್ ಯಾವ್ದು ಆಡ್ ಮಾಡಬೇಕು ಅಂತಂದ್ರೆ ಗ್ರಿಡ್ ಬ್ಯಾಕ್ ಗ್ರೌಂಡ್ ಅಂತ ಬರುತ್ತೆ ಎಲಿಮೆಂಟ್ ಸೆಕ್ಷನ್ ಅಲ್ಲಿ. ಸೊ ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಇದು ಎಲಿಮೆಂಟ್ ಸೆಕ್ಷನ್ಗೆ ಹೋಗಿ ಇಲ್ಲಿ ಗ್ರಿಡ್ ಬ್ಯಾಕ್ ಗ್ರೌಂಡ್ ಅಂತ ಕೊಡ್ತೀನಿ. ಗ್ರಿಡ್ ಬ್ಯಾಕ್ ಗ್ರೌಂಡ್ ಅಂತ ಹಾಕಿದ್ರೆ ಗ್ರಿಡ್ ಬ್ಯಾಕ್ ಗ್ರೌಂಡ್ ಅಂತ ಕೊಟ್ರೆ ಸೊ ದಿರ್ ವಿಲ್ ಬಿ ವಿಡಿಯೋ ಸೆಕ್ಷನ್ಗೆ ಹೋಗ್ಬೇಕು. ಗ್ರಿಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವಾಗಲೂ ವಿಡಿಯೋಸ್ ಅಂತ ಇರುತ್ತೆ, ಸಿ ಆಲ್ ಅಂತ ಕೊಡಿ. ಇಲ್ಲಿ ವಿಡಿಯೋಸ್ ನೋಡಿ ಎಷ್ಟು ಪ್ರೀಮಿಯಂ ಆಗಿದೆ. ಫಾರ್ ಎಕ್ಸಾಂಪಲ್ ಇದು ನೋಡಿ ಎಷ್ಟು ಪ್ರೀಮಿಯಂ ಆಗಿದೆ, ಓಕೆನಾ. ಸಖತ್ತು ಪ್ರೀಮಿಯಂ ಆಗಿದೆ ಗ್ರಿಡ್ ಬ್ಯಾಕ್ ಗ್ರೌಂಡ್. ಆಮೇಲೆ ಈಗ ಪ್ಲಸ್ ನ ಕ್ಲಿಕ್ ಮಾಡ್ಬಿಟ್ಟು ಇನ್ನೊಂದು ಇದು ಮಾಡ್ಬೋದು ನೋಡಿ, ಸ್ಟಾಕ್ ವಿಡಿಯೋಸ್ ಅಂತ ಹಾಕ್ಬಿಟ್ಟು ಈಗ ಮತ್ತೆ ಇಲ್ಲಿ ಗ್ರಿಡ್ ಬ್ಯಾಕ್ ಗ್ರೌಂಡ್ ಅಂತಾನೆ ಕೊಡಿಬೇಕಾರೆ ಗ್ರಿಡ್ ಬ್ಯಾಕ್ ಗ್ರೌಂಡ್ ಅಂತ ಕೊಟ್ಟು ಇವಾಗ ಇಲ್ಲಿ ಯಾವುದೋ ಬ್ಲೂ ಆಗ್ಬೋದು, ಬೇಕಾದ್ರೆ ಬ್ಲೂ ಆಗ್ಬೋದು. ಆಮೇಲೆ ಇಲ್ಲಿ ಪ್ಲಸ್ ಮಾರ್ಕ್ ಕೊಟ್ಬಿಟ್ಟು ಆಮೇಲೆ ಸ್ಟಾಕ್ ವಿಡಿಯೋಸ್ಗೆ ಹೋಗಿ ಆಮೇಲೆ ಇಲ್ಲಿ ಇದು ಮತ್ತೆ ಗ್ರಿಡ್ ಬ್ಯಾಕ್ ಗ್ರೌಂಡ್, ಗ್ರಿಡ್ ಲೈನ್ಸ್ ಬ್ಯಾಕ್ ಗ್ರೌಂಡ್ ಅಂತ ಬೇಕಾದ್ರೂ ಕ್ಲಿಕ್ ಮಾಡೋದು. ಗ್ರಿಡ್ ಲೈನ್ಸ್ ಬ್ಯಾಕ್ ಗ್ರೌಂಡ್ ಅಂತ ಕೊಟ್ಟು ವಿಡಿಯೋ ಸೆಕ್ಷನ್ ಇರಬೇಕು, ಓಕೆನಾ. ಆಮೇಲೆ ಎಮರಾಲ್ಡ್ ಬ್ಯಾಕ್ ಗ್ರೌಂಡ್ ಅಂತ ಒಂದಿದೆ ನೋಡಿ, ತೋರಿಸ್ತೀನಿ. ಎಮರಾಲ್ಡ್ ಬ್ಯಾಕ್ ಗ್ರೌಂಡ್, EMERALD, ಎಮರಾಲ್ಡ್ ಬ್ಯಾಕ್ ಗ್ರೌಂಡ್, ಓಕೆನಾ. ಎಮರಾಲ್ಡ್ ಬ್ಯಾಕ್ ಗ್ರೌಂಡ್ ನೋಡಿ ಎಷ್ಟು ಚೆನ್ನಾಗಿದೆ. ಪ್ಲಸ್ ಇದು ಎಮರಾಲ್ಡ್ ಬ್ಯಾಕ್ ಗ್ರೌಂಡ್, ಓಕೆನಾ. ಅದೇ ತರನೇ ಆಡ್ ಮಾಡ್ಕೊಂಡು ಹೋಗೋದು ನೋಡಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು, ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ತಗೊಬೇಕು. ಸೊ ಈಗ ಇದನ್ನ ಮಾಡಿದ್ದೀನಿ, ಓಕೆನಾ. ಆಮೇಲೆ ಇನ್ನೊಂದು ಸರಿ ಪ್ಲಸ್ ನ ಕ್ಲಿಕ್ ಮಾಡಿ ಎಮರಾಲ್ಡ್ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ
ನೋಡಿ ಇದು ನಿಮಗೆ ಯಾವ್ದು ಬೇಡವೋ ಅದನ್ನ ಬೇಕಾದ್ರೆ ಡಿಲೀಟ್ ಮಾಡ್ಕೊಬೋದು. ನೋಡಿ ಇದು ಡಿಲೀಟ್ ನೋಡಿ. ಸೊ ನಮ್ ಬ್ಯಾಕ್ಗ್ರೌಂಡ್ ಯಾವ್ದು ಎಡಿಟ್ ಹಾಕೊಬೇಕು ಅಂದ್ರೆ ನೋಡಿ ಇದು ಇಮೇಲ್ ಅಲ್ಲಿ ನಾನು ಸೆಂಟ್ ಸೆಕ್ಷನ್ ನೋಡಿ ಸೆಂಟ್ಗೆ ಹೋಗಿ ಆದರ್ಶ್ LS ಮಂಜುಳಾ ಶ್ರೀರಾಮ್ ಇವ್ರಿಗೆಲ್ಲ ನಾನು ಇಮೇಲ್ ಕಳ್ಸಿದೀನಿ. ಓಕೆನಾ. ಸೊ ಈಗ ನೋಡಿ ಇಲ್ಲಿ ನೋಡಿ ಕ್ಯಾನ್ವಾ ವಿಡಿಯೋ ಎಡಿಟಿಂಗ್ ನಾನು ಇಮೇಲ್ ಏನೇನು ಕಳ್ಸಿದೀನಿ ಅದೆಲ್ಲ ಕ್ಯಾನ್ವಾ ವಿಡಿಯೋ ಎಡಿಟಿಂಗ್ ಬೆಸ್ಟ್ ಬ್ಯಾಕ್ಗ್ರೌಂಡ್ ಟು ಯೂಸ್ ಫಾರ್ ವಿಡಿಯೋಸ್ ಅಂತ ಇದೆ. ನೋಡಿ ಸಬ್ಜೆಕ್ಟ್ ಲೈನ್ ನಾನು ಯಾವಾಗಲೂ ಈ ತರ ಕ್ಯಾನ್ವಾ ವಿಡಿಯೋ ಎಡಿಟಿಂಗ್ ಅಂತ ಹಾಕಿರ್ತೀನಿ. ಸೊ ಬೆಸ್ಟ್ ಬ್ಯಾಕ್ಗ್ರೌಂಡ್ಸ್ ಟು ಯೂಸ್. ಸೊ ಬೆಸ್ಟ್ ಬ್ಯಾಕ್ಗ್ರೌಂಡ್ಸ್ ಟು ಯೂಸ್ ಫಾರ್ ವಿಡಿಯೋಸ್ ಟೈಪ್ ದಿಸ್ ಅಂಡ್ ಸರ್ಚ್ ಇನ್ ಎಲಿಮೆಂಟ್ ಸೆಕ್ಷನ್ ಗ್ರಿಡ್ ಲೈನ್ಸ್ ಬ್ಯಾಕ್ಗ್ರೌಂಡ್, ಡಾರ್ಕ್ ಬ್ಲೂ ಬ್ಯಾಕ್ಗ್ರೌಂಡ್, ಪ್ರೊಫೆಷನಲ್ ಬ್ಯಾಕ್ಗ್ರೌಂಡ್, ಗ್ರೇಡಿಯಂಟ್ ಬ್ಲೂ ಬ್ಯಾಕ್ಗ್ರೌಂಡ್, ಬ್ರಿಕ್ ವಾಲ್ ಬ್ಯಾಕ್ಗ್ರೌಂಡ್ ಸಕ್ಕದಾಗಿರುತ್ತೆ. ಬ್ರಿಕ್ ವಾಲ್ ಬ್ಯಾಕ್ಗ್ರೌಂಡ್ ಐ ರೆಕಮೆಂಡ್. ಆಮೇಲೆ ಪಿಂಕ್ ನಿಯಾನ್ ಲೈಟ್ಸ್ ನೋಡಿ ಇದು ಚೆನ್ನಾಗಿದೆ. ಪಿಂಕ್ ನಿಯಾನ್ ಲೈಟ್ಸ್ ಡಯಾಗನಲ್ ಲೈನ್ಸ್ ಇದು ಸಕ್ಕದಾಗಿದೆ. ಆಮೇಲೆ ಇದು ಸಕ್ಕದಾಗಿದೆ. ಸೊ ವಾಟ್ ಐ ವುಡ್ ಲೈಕ್ ಟು ಟೆಲ್ ಯು ಈಸ್ ಯು ಕ್ಯಾನ್ ಟೇಕ್ ಸ್ಕ್ರೀನ್ ಶಾಟ್ ಆಫ್ ದಿಸ್ ಓಕೆನಾ. ಆಮೇಲೆ ಯು ಕ್ಯಾನ್ ಚೂಸ್ ಎನಿಥಿಂಗ್ ಇನ್ ಗ್ರಾಫಿಕ್ಸ್ ವಿಡಿಯೋಸ್ ಅಂಡ್ ಫೋಟೋಸ್ ಇನ್ ಎಲಿಮೆಂಟ್ ಸೆಕ್ಷನ್. ಆಮೇಲೆ ಎಮರಾಲ್ಡ್ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ. ಸೊ ಇದು ವಿಡಿಯೋ ನಾನು ಇಮೇಲ್ ಅಲ್ಲಿ ಕಳ್ಸಿದೀನಿ. ಓಕೆನಾ. ಸೊ ಆದ್ಮೇಲೆ ಈಗ ಇನ್ನೊಂದು ಏನ್ ಹೇಳ್ಕೊಡ್ತೀನಿ ಅಂದ್ರೆ ಆಡಿಂಗ್ ಟೆಕ್ಸ್ಟ್ ಯಾವ ತರ ಹಾಕೋದು ನೋಡಿ. ಟೆಕ್ಸ್ಟ್ ಈಗ ನೀವು ಟೆಕ್ಸ್ಟ್ ನ ಎಲ್ಲಿ ಹಾಕ್ಬೇಕು ನೋಡಿ. ಫಾರ್ ಎಕ್ಸಾಂಪಲ್ ನೀವು ನೋಡಿ ಇಲ್ಲಿ ನಿಮ್ಗೆ ಇದು ಕರ್ಸರ್ ನ ಮೂವ್ ಮಾಡಿದ್ರೆ ನಿಮ್ಗೆ ಸೆಕೆಂಡ್ ತೋರಿಸುತ್ತಲ್ವಾ ನೋಡಿ. ಫಾರ್ ಎಕ್ಸಾಂಪಲ್ ನೋಡಿ ಇದು 2.5 ಸೆಕೆಂಡ್, 2.7 ಸೆಕೆಂಡ್, 3 ಸೆಕೆಂಡ್ ಅಲ್ಲಿ ಕರ್ಸರ್ ಇದೆ ಅಲ್ವಾ. ಸೊ ಇದು ಕ್ಲಿಕ್ ಮಾಡಿದ್ರೆ ಈಗ ಈ ಜಾಗದಲ್ಲಿ ಟೆಕ್ಸ್ಟ್ ಆಡ್ಬೋದು ನಾವು. ಟೆಕ್ಸ್ಟ್ಗೆ ಏನು ಶಾರ್ಟ್ ಕಟ್ ಅಂತಂದ್ರೆ ಟಿ. ಸೊ ಯು ಶುಡ್ ಪ್ರೆಸ್ ಟಿ ಆನ್ ಯುವರ್ ಕೀಬೋರ್ಡ್. ಟಿ ಅನ್ನು ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟ್ ಆಡ್ ಆಗುತ್ತೆ. ಓಕೆನಾ. ಸೊ ಈಗ ಟೆಕ್ಸ್ಟ್ ನ ಇದು ಒಂದು 72 ಇಡ್ತೀನಿ. ಓಕೆನಾ. ಆಮೇಲೆ ಟೆಕ್ಸ್ಟ್ ವಾಟ್ ಈಸ್ ದ ಬೆಸ್ಟ್ ಟೆಕ್ಸ್ಟ್. ಓಕೆನಾ. ಅಂದ್ರೆ ಎಷ್ಟೊಂದು ಫಾಂಟ್ ಸ್ಟೈಲ್ ಇದೆ. ಅದರಲ್ಲಿ ವಿಡಿಯೋಗೆ ಸಕ್ಕತ್ತಾಗಿರೋ ಫಾಂಟ್ ಸ್ಟೈಲ್ ಯಾವುದು ಅಂತಂದ್ರೆ ಅದು ಬಾರ್ಲೋ ಕಂಡೆನ್ಸ್ಡ್ ವಿತ್ ಬೋಲ್ಡ್. ಓಕೆನಾ. ಸೊ ನೋಡಿ ತೋರಿಸ್ತೀನಿ. ಈಗ ಇದನ್ನ ಫಸ್ಟ್ ಬಿಸ್ನೆಸ್ ಅಂತ ಹಾಕ್ತೀನಿ ನೋಡಿ. ಇವಾಗ ಬೆಸ್ಟ್ ಬಿಸಿನೆಸ್ ಅಂತ ಹಾಕ್ತೀನಿ ನೋಡಿ. ಇವಾಗ ಬಿಸಿನೆಸ್ ಅಂತ ಹಾಕ್ಬಿಟ್ಟು ಇದು ನೋಡಿ ಬಾರ್ಲೋ ಕಂಡೆನ್ಸ್ ಇಸ್ ಅ ಇದು ಬೆಸ್ಟ್ ಫಾಂಟ್ ಸ್ಟೈಲ್ ನೋಡಿ. ಬಾರ್ಲೋ ಕಂಡೆನ್ಸ್ಡ್ ಹಾಕ್ಬಿಟ್ಟು ಬಾರ್ಲೋ ಕಂಡೆನ್ಸ್ಡ್ ಹಾಕಿ ಇದು ಬೋಲ್ಡ್ ಕೊಡ್ತೀನಿ. ಬಾರ್ಲೋ ಕಂಡೆನ್ಸ್ಡ್ ಅಲ್ಲಿ ಬೋಲ್ಡ್ ಇರಬೇಕು. ಓಕೆನಾ. ಆಮೇಲೆ ಇದು ಫಾಂಟ್ ಸ್ಟೈಲು ಫಾಂಟ್ ಸೈಜ್ ಜಾಸ್ತಿ ಕಡಿಮೆ ಆಯಿತು. ಸೊ ಐ ವಿಲ್ ಚೂಸ್ 120. ಓಕೆ 120 ಹಾಕ್ಬಿಟ್ಟು ಇದು ಇನ್ನೊಂದ್ಸರಿ ನೋಡಿ ಇದು ಬೋಲ್ಡ್ ಅಲ್ಲಿ ಇದೆಯಾ ಒಂದೊಂದ್ಸರಿ ರೆಗ್ಯುಲರ್ ಹೋಗ್ಬಿಡುತ್ತೆ ನೋಡಿ. ನೋಡಿ ಇವಾಗ ನಾನು ಫಾಂಟ್ ಸೈಜ್ ಜಾಸ್ತಿ ಮಾಡಿದ ತಕ್ಷಣ ಬೋಲ್ಡ್ ಇದ್ದು ರೆಗ್ಯುಲರ್ ಆಗೋಯ್ತು. ಸೊ ಯು ನೀಡ್ ಟು ಅಗೇನ್ ವಾಟ್ ಏನು ಅಂತಂದ್ರೆ ಇದು ಕಂಟ್ರೋಲ್ ಎ ಅಂದ್ರೆ ಸೆಲೆಕ್ಟ್ ಆಲ್ ಆಗುತ್ತೆ. ಆಮೇಲೆ ಬೋಲ್ಡ್ ಮೇಲೆ ಕ್ಲಿಕ್ ಮಾಡಿ. ಈಗ ಬೋಲ್ಡ್ ಆಯ್ತು. ಈಗ ಬೋಲ್ಡ್ ಆದ್ರೆ ನೋಡಿ ಹೆಂಗ್ ಕಾಣಿಸುತ್ತೆ ಇವಾಗ ನೋಡಿ ಹಿಂಗಿದೆ. ಓಕೆನಾ. ಈಗ ಇದನ್ನ ಚೆನ್ನಾಗಿ ಮಾಡೋದು ಹೆಂಗ್ ಗೊತ್ತಾ. ಸಿಂಪಲ್. ಇಲ್ಲಿ ಐ ಇದೆಯಲ್ಲ ಇಟಾಲಿಕ್ಸ್ ಮೇಲೆ ಕ್ಲಿಕ್ ಮಾಡ್ಬಿಡಿ. ಆಯ್ತಾ. ಇದು ಚೆನ್ನಾಗಿ ಬಂತು ಅಲ್ವೇನಪ್ಪ. ಇದಕ್ಕಿಂತ ಚೆನ್ನಾಗಿ ಬರೋದು ಹೆಂಗ್ ಗೊತ್ತಾ. ಎಲ್ಲಾ ಕ್ಯಾಪಿಟಲ್ ಲೆಟರ್ ಇರಬೇಕು. ಆಯ್ತಾ. ನೀವು ಅಂದ್ರೆ ವಿಡಿಯೋದಲ್ಲಿ ನಿಮ್ಗೆ ಇಫ್ ಯು ವಾಂಟ್ ಟು ಮೇಕ್ ಯುವರ್ ಟೆಕ್ಸ್ಟ್ ಲುಕ್ ವೆರಿ ಬ್ಯೂಟಿಫುಲ್ ಇನ್ ದ ವಿಡಿಯೋ ಯು ಶುಡ್ ಮೇಕ್ ಶೂರ್ ದಟ್ ದ ಕಂಪ್ಲೀಟ್ ವರ್ಡ್ ಈಸ್ ಕಂಪ್ಲೀಟ್ಲಿ ಇನ್ ಕ್ಯಾಪಿಟಲ್. ಸೊ ನಾನು ಇವಾಗ ಇದನ್ನ ಕ್ಲಿಕ್ ಮಾಡಿ ಕಂಟ್ರೋಲ್ ಎ ಕೊಡ್ತೀನಿ ನೋಡಿ. ಕಂಟ್ರೋಲ್ ಎ ಅಂದ್ರೆ ಸೆಲೆಕ್ಟ್ ಆಲ್ ಆಗುತ್ತೆ. ಇಲ್ಲಿ ಇದೆಯಲ್ಲ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ರೆ ಎಲ್ಲ ಅಪ್ಪರ್ ಕೇಸ್ ಆಗೋಯ್ತು ನೋಡಿ. ನೋಡಿ ಈಗ ಇದು ಸೂಪರ್ ಆಗಿದೆ ಟೆಕ್ಸ್ಟ್ ಅಲ್ವಾ. ನೋಡಿ ನನ್ನದೇನು ಹೇಳಿದ್ದು ಬಾರ್ಲೋ ಕಂಡೆನ್ಸ್ಗೆ ಹೋಗಿ ಇದು ಬೋಲ್ಡ್ ಇರಬೇಕು. ಬಾರ್ಲೋ ಕಂಡೆನ್ಸ್ಡ್ ಬೋಲ್ಡ್ ಅದಾದ್ಮೇಲೆ ಇಟಾಲಿಕ್ ಮಾಡಬೇಕು. ಇಟಾಲಿಕ್ ಮಾಡಾದ್ಮೇಲೆ ಅಪ್ಪರ್ ಕೇಸ್ ಇರಬೇಕು. ಓಕೆನಾ. ಇದಕ್ಕಿಂತ ಚೆನ್ನಾಗಿ ಕಾಣಿಸ್ಬೇಕಾ ಏನ್ ಮಾಡಿ ಅಂದ್ರೆ ಎಫೆಕ್ಟ್ಸ್ಗೆ ಹೋಗ್ಬಿಟ್ಟು ಔಟ್ಲೈನ್ ಇದೆಯಲ್ಲ ಔಟ್ಲೈನ್ ಕೊಡಿ. ಎಫೆಕ್ಟ್ಸ್ಗೆ ಹೋಗಿ ಔಟ್ಲೈನ್ ಕೊಟ್ಬಿಟ್ಟು ಕಲರ್ನ ಬ್ಲ್ಯಾಕ್ ಮಾಡ್ಬಿಡಿ. ಕಲರ್ ಬ್ಯಾಕ್ ಮಾಡ್ಬಿಟ್ಟು ಇಟ್ರೆ ಅವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬೆಸ್ಟ್ ಬಿಸ್ನೆಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಇದು ಇನ್ನೂ ಸೂಪರ್ ಮಾಡ್ಬೇಕು ಅಂತಂದ್ರೆ ವೆರಿ ಸಿಂಪಲ್. ಇದನ್ನ ಟೆಕ್ಸ್ಟ್ ನ ಕಲರ್ನು ಏನ್ ಮಾಡ್ಬೇಕು ಅಂತಂದ್ರೆ ವೈಟ್ ಇದ್ದು ಎಲ್ಲೋ ಮಾಡ್ಬಿಡಿ. ಎಲ್ಲೋ ಯಾವುದು ಕಲರ್ ಅಂತಂದ್ರೆ F2F00 F2F00 ಈಸ್ ದ ಬೆಸ್ಟ್ ಕಲರ್. ಓಕೆನಾ. ನೋಡಿ ಹೆಂಗಿದೆ ಇದು ಸೂಪರ್ ಫಾಂಟ್ ಸ್ಟೈಲ್ ಅಂತಂದ್ರೆ ಬೆಸ್ಟ್ ಬಿಸ್ನೆಸ್. ಇದನ್ನ ವೈಟ್ ಮತ್ತೆ ಯೆಲ್ಲೋ ಕಾಂಬಿನೇಷನ್ ಅಲ್ಲಿ
ಮಾಡಬೇಕು. ಹೆಂಗೆ ಅಂತಂದ್ರೆ ನೋಡಿ, ಇದನ್ನ ಇವಾಗ ಎಲ್ಲ ಅಪ್ಲೈ ಮಾಡಿದೀವಲ್ಲನಪ್ಪ. ಈಗ ಇದರಲ್ಲಿ ಬಾರ್ಲೋ ಕಂಡೆನ್ಸ್ಡ್ ಬೋಲ್ಡ್ ಇಟ್ಟಿದೀವಿ, ಇಟಾಲಿಕ್ ಇಟ್ಟಿದೀವಿ, ಅಪ್ಪರ್ ಕೇಸ್ ಮಾಡಿದೀವಿ, ಎಫೆಕ್ಟ್ ಇಟ್ಟು ಎಲ್ಲ ಹಾಕಿದೀವಲ್ಲನಪ್ಪ. ಈಗ ಇದ್ರ ಮೇಲೆ ಇನ್ನೊಂದ್ ಮಾಡ್ಬೇಕು ಅಂತ ಇದನ್ನ ಪ್ಲಸ್ ಮಾಡ್ಬಿಡು ಅಷ್ಟೇ, ಡೂಪ್ಲಿಕೇಟ್ ಮಾಡ್ಬಿಡು ಅಷ್ಟೇ, ಸಿಂಪಲ್. ಇದನ್ನ ಕ್ಲಿಕ್ ಮಾಡ್ಬಿಟ್ಟು ಡೂಪ್ಲಿಕೇಟ್ ಮಾಡ್ಬಿಟ್ರೆ ಸಿಂಪಲ್. ಇದೇನ್ ಮಾಡ್ಬೇಕು ಅಂತಂದ್ರೆ ಇದನ್ನ ಎಡಿಟ್ ಮಾಡ್ಕೊಳ್ಳಿ. ಸರ್ಚಿಂಗ್ ಅಂತ ಹಾಕ್ಬಿಟ್ಟು ಸರ್ಚಿಂಗ್ ಫಾರ್ ಇಟ್ಬಿಟ್ಟು ಈಗ ಇದನ್ನ ಫಾಂಟ್ ಸ್ಟೈಲು ಕಡಿಮೆ ಮಾಡ್ಕೊಳ್ಳೋಣ. 64 ಇಟ್ಟನ. ಇದನ್ನ ವೈಟ್ ಮಾಡ್ತೀನಿ ನೋಡಿ ಇವಾಗ. ನೋಡಿ, ಯಾವಾಗಲೂ ನಾನು ಏನು ಹೇಳೋದು ಅಂತಂದ್ರೆ ವಿಡಿಯೋದಲ್ಲಿ ನೀವು ಯಾವಾಗಲೂ ವೈಟ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನ್ ಯೂಸ್ ಮಾಡಬೇಕು. ನೋಡಿ ತೋರಿಸ್ತೀನಿ. ವೈಟ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನ್ ಯೂಸ್ ಮಾಡಿದ್ರೆ ಸಕ್ಕದ ಕಾಣಿಸುತ್ತೆ ನೋಡಿ. ವಿಡಿಯೋ ಎಷ್ಟು ಸೂಪರ್ ಕಾಣಿಸುತ್ತೆ, ಎಷ್ಟು ಪ್ರೀಮಿಯಂ ಆಗಿದೆ. ಗ್ರಿಡ್ ಬ್ಯಾಕ್ ಗ್ರೌಂಡು, ಆಮೇಲೆ ಗ್ರೇಡಿಯಂಟ್ ಯೂಸ್ ಮಾಡಬೇಕು. ಬ್ಯಾಕ್ ಗ್ರೌಂಡ್ ನ ಗ್ರೇಡಿಯಂಟ್ ಯೂಸ್ ಮಾಡಿ. ಪ್ರೊಫೆಷನಲ್ ಅಂದ್ರೆ ಡಾರ್ಕ್ ಕಲರ್ಸ್ ಯೂಸ್ ಮಾಡಿ. ಆಮೇಲೆ ಯಾವಾಗಲೂ ಟೆಕ್ಸ್ಟ್ ನ ವೈಟು ಮತ್ತೆ ಯೆಲ್ಲೋ ಕಾಂಬಿನೇಷನ್. ನೋಡಿ, ಇಲ್ಲಿ ವೈಟ್ ಇದೆ, ಇಲ್ಲಿ ಯೆಲ್ಲೋ ಇದೆ. ಸೊ ಈ ತರ ಹಿಂಗೆ ವೈಟು ಮತ್ತೆ ಯೆಲ್ಲೋ ಕಾಂಬಿನೇಷನ್ ಅಲ್ಲಿ ಸಕ್ಕದ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ಬೇಕು ಅಂತಂದ್ರೆ ನೋಡಿ, ಸೆಂಟ್ ಸೆಕ್ಷನ್ ಅಲ್ಲೇನೆ ನೋಡಿ ತೋರಿಸ್ತೀನಿ. ಒಂದು ನಿಮಿಷ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಇಮೇಜು ಎಷ್ಟು ಚೆನ್ನಾಗಿದೆ ನೋಡಿ. ಇಮೇಜ್ ಇದು ಎಷ್ಟು ಚೆನ್ನಾಗಿದೆ, ಇದು ವಿಡಿಯೋಗೆ ಹಾಕಿರೋದು ನೋಡಿ. ಇದು ವೈಟು, ಇದು ಯೆಲ್ಲೋ, ಓಕೆನಾ? ಅದೇ ತರನೇ ನೋಡಿ, ಇದು ವೈಟು, ಇದ್ರ ಕೆಳಗಡೆ ಇರೋದು ಯೆಲ್ಲೋ. ಆಮೇಲೆ ಇದು ವೈಟು ಯೆಲ್ಲೋ, ಆಮೇಲೆ ಇದು ವೈಟು ಮತ್ತೆ ಯೆಲ್ಲೋ. ವೈಟ್ ಅಂಡ್ ಯೆಲ್ಲೋ ಕಾಂಬಿನೇಷನ್ ಆರ್ ಟೂ ಗುಡ್. ನೋಡಿ ಯಾವ ತರ ಯೂಸ್ ಮಾಡಿದ್ರೆ ವೈಟು ಮತ್ತೆ ಯೆಲ್ಲೋ. ವೈಟು ಮತ್ತೆ ಯೆಲ್ಲೋ ಸಕ್ಕದಾಗ ಕಾಣಿಸಿದೆ, ಓಕೆನಾ? ಈ ತರ ಹಿಂಗ್ ಯೂಸ್ ಮಾಡಿ ನೋಡಿ. ಇದನ್ನ ಸ್ಕ್ರೀನ್ ಶಾಟ್ ಬೇಕಾದ್ರೆ ತಕೊಳ್ಳಿ, ಇದೇ ತರನೇ ಯೂಸ್ ಮಾಡಬೇಕು. ಯು ಶುಡ್ ಯೂಸ್ ಆಲ್ ದ ಕ್ಯಾಪಿಟಲ್ ಲೆಟರ್ಸ್. ನೋಡಿ ಇದನ್ನ ಅಬ್ಸರ್ವ್ ಮಾಡಿದ್ರೆ, ಸೊ ವೈ ದಿಸ್ ಇಸ್ ಲುಕಿಂಗ್ ಗುಡ್, ವೈ ದಿಸ್ ಇಸ್ ಲುಕಿಂಗ್ ಗುಡ್ ಈಸ್ ಫಸ್ಟ್ ಥಿಂಗ್ ಯು ಶುಡ್ ನೋಟಿಸ್ ಈಸ್ they're all capital letters, there is no small case letter at all, they're all upper case letter. ಆಮೇಲೆ ವೈಟ್ ಮತ್ತೆ ಯೆಲ್ಲೋ ಕಾಂಬಿನೇಷನ್ ಯೂಸ್ ಮಾಡಿದರೆ. ಯೆಲ್ಲೋ ಕಾಂಬಿನೇಷನ್ ಯಾವುದು ಕೋಡು? F2F00, ಓಕೆನಾ? F2F00 ಯೆಲ್ಲೋ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಕ್ಯಾಪಿಟಲ್ ಲೆಟರು, ಆಮೇಲೆ ಸ್ಮಾಲ್ ಟೆಕ್ಸ್ಟ್, ತುಂಬಾ ಲೆಂತಿ ವರ್ಡ್ಸ್ ಅಲ್ಲ ನೋಡಿ. ಸ್ಮಾಲ್ ಟೆಕ್ಸ್ಟ್ ನೋಡಿ, ಸ್ಮಾಲ್ ಟೆಕ್ಸ್ಟ್ ಆಯ್ತಾ? ಆಮೇಲೆ ನೋಡಿ, ಇವಾಗ ಇದು ನೋಡಿದ್ರೆ ಮೋರ್ ದೆನ್ ಅನ್ನೋ ವರ್ಡ್ ಯೂಸ್ ಮಾಡಿ ಇಟಾಲಿಕ್ ಯೂಸ್ ಮಾಡಿದ್ದಾರೆ. ಆಮೇಲೆ ರಿಸೆಷನ್ ಅದು ನೋಡಿ ಇಟಾಲಿಕ್ ಯೂಸ್ ಮಾಡಿದ್ದಾರೆ. ಆಮೇಲೆ ಮ್ಯಾಸಿವ್ ಅನ್ನೋದು ಇಟಾಲಿಕ್ ಯೂಸ್ ಆಗಿದೆ. ಸ್ಟಾರ್ಟ್ಅಪ್ ಆಪರ್ಚುನಿಟಿ ನನ್ನ ಪ್ರಕಾರ ಇಟಾಲಿಕ್ ಇದೆ. ಆಮೇಲೆ ಎವ್ರಿ ಸಕ್ಸಸ್ಫುಲ್ ಅನ್ನೋದು ಇಟಾಲಿಕ್ ಇದೆ, ಓಕೆ. ಅಡ್ಮಿಷನ್ ಅನ್ನೋದು ಇಟಾಲಿಕ್ ಅಲ್ಲೇ ಇದೆ. ಸೊ ಇಟಾಲಿಕ್ ಯೂಸ್ ಮಾಡಿದ್ದಾರೆ, ಓಕೆ. ಆಮೇಲೆ ಇನ್ನೊಂದು ಏನ್ ಮಾಡಬೇಕು ಅಂತಂದ್ರೆ ಆಡಿಂಗ್ ಟೆಕ್ಸ್ಟ್. ಸೊ ಇವಾಗ ಇನ್ನೊಂದು ಟೆಕ್ಸ್ಟ್ ಆಡ್ ಮಾಡಬೇಕು ಅನ್ಕೊಳ್ಳಿ. ಈಗ ನಾನು ವಿಡಿಯೋ ಪ್ಲೇ ಮಾಡ್ತೀನಿ. ವಿಡಿಯೋ ಪ್ಲೇ ಮಾಡಾದ್ಮೇಲೆ ನನಗೆ ಯಾವ ಜಾಗದಲ್ಲಿ ಬೇಕೋ ಅಲ್ಲಿ ಕರ್ಸರ್ನ ಇಟ್ಕೊಂತೀನಿ. ಈಗ ಇಲ್ಲಿ ಆಪ್ ಸೆಕ್ಷನ್ ಇರುತ್ತೆ, ಆಪ್ಸ್. ನಿಮ್ಗೆ ಇನ್ನೊಂದ್ ತರ ಸಕ್ಕದ ಇರೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ, ಟೆಕ್ಸ್ಟ್ ಆಡ್ ಮಾಡೋದು ಹೆಂಗೆ ಅಂತ. ಸೊ ನೀವು ಫಸ್ಟ್ ಆಪ್ ಸೆಕ್ಷನ್ಗೆ ಹೋಗ್ಬೇಕು. ಆಪ್ ಸೆಕ್ಷನ್ಗೆ ಹೋಗಿ ಇಲ್ಲಿ ಡೆಪ್ತ್ ಟೆಕ್ಸ್ಟ್ ಅಂತ ಕೊಡಿ. ಡೆಪ್ತ್ ಟೆಕ್ಸ್ಟ್ ಅಂತ ಕೊಟ್ರೆ ಡೆಪ್ತ್ ಟೆಕ್ಸ್ಟ್ ಅಲ್ಲಿ ನೋಡಿ, ಇದೇ ಡೆಪ್ತ್ ಟೆಕ್ಸ್ಟ್, ಇದು ಆಪ್. ಸೊ ಇನ್ ಕ್ಯಾನ್ವಾ ಫಸ್ಟ್ ಯು ನೀಡ್ ಟು ಕ್ಲಿಕ್ ಆನ್ ಯುವರ್ ಲೆಫ್ಟ್ ಹ್ಯಾಂಡ್ ಸೈಡ್, ಯು ನೀಡ್ ಟು ಕ್ಲಿಕ್ ಆನ್ ಆಪ್ಸ್ ಅಂಡ್ ದೆನ್ ಯು ಗೋ ಟು ಡೆಪ್ತ್ ಟೆಕ್ಸ್ಟ್. ಸೊ ಈ ಡೆಪ್ತ್ ಟೆಕ್ಸ್ಟ್ ಅಲ್ಲಿ ನನಗೆ ಸಖತ್ತು ಇಷ್ಟ ಆಗಿರೋದು ಅಂತ ಅಂದ್ರೆ ಇಲ್ಲಿ ಒಂದು ವರ್ಕ್ ಸ್ಮಾರ್ಟರ್ ಅಂತ ಬರುತ್ತೆ ನೋಡಿ, ತೋರಿಸ್ತೀನಿ ನೋಡಿ. ವರ್ಕಿಂಗ್ ಸ್ಮಾರ್ಟರ್ ಅಂತ ಇದೆಯಲ್ಲ, ಸೊ ವರ್ಕಿಂಗ್ ಸ್ಮಾರ್ಟರ್ ಅಂತ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ನೋಡಿ, ಇವಾಗ ತೋರಿಸ್ತೀನಿ. ಬಿಸಿನೆಸ್ ಐಡಿಯಾ ಅಂತ ನಾವು ಟೈಪ್ ಮಾಡ್ಕೊಬೋದು, ನಾವ್ ಏನ್ ಬೇಕಾದ್ರೂ ಟೈಪ್ ಮಾಡ್ಕೊಬೋದು, ಓಕೆನಾ? ಸೊ ಫಾಂಟ್ ಇವಾಗ ಸದ್ಯಕ್ಕೆ ಆಂಟಾನ್ ಇದೆ. ಸೊ ಓಕೆ, ನಾವೇನು ಚೇಂಜ್ ಮಾಡೋದು ಬೇಡ. ಆಮೇಲೆ ಇದು ಫ್ಲಾಟ್ ಹಿಂಗೆ ಇದೆ, ಇಲ್ಲೇನು ಚೇಂಜ್ ಮಾಡೋದು ಬೇಡ. ಸೊ ನಥಿಂಗ್ ವಿ ಆರ್ ಗೋಯಿಂಗ್ ಟು ಚೇಂಜ್. ಆಮೇಲೆ ನೋಡಿ, ಇದು ಮಾಮೂಲು ಕಲರ್ ಇದೆ. ಯಾವ ಫಿಲ್ ಕಲರು ನೋಡಿ, ನಾನು ವೈಟ್ ಇದೆ ಇವಾಗ ಅಲ್ವಾ, ನಾನು ಬೇಕಾದ್ರೆ ಎಲ್ಲೋ ತಗೋಬಹುದು. ಎಲ್ಲೋ ಯಾವುದು? F2F00, ಅದು ಸಕ್ಕದಾಗಿದೆ. F2F00 ಅದನ್ನ ಕ್ಲಿಕ್ ಮಾಡ್ಬಿಟ್ಟು
ಆಮೇಲೆ ನೋಡಿ ಎಕ್ಸ್ಟ್ರೂಡೇ ಇದೆ, ಇದು ಏನು ಚೇಂಜ್ ಮಾಡಿಲ್ಲ. ಪ್ರೊಜೆಕ್ಷನ್ ಕಲರು ಇದು ಬ್ಲ್ಯಾಕು, ಇದು ಯಾಕೋ ಎರಡು ಕಲರ್ ತೋರಿಸಿದೆಯಲ್ಲ. ಓಕೆ, ಇದು ಲೆಟರ್ ಫಿಲ್ ಕಲರ್ ನೋಡಿ, ವೈಟು ಮತ್ತು ಎಲ್ಲೋ ಎರಡು ಸೆಲೆಕ್ಟ್ ಆಗೋಯ್ತು. ಅದಕ್ಕೆ ನೋಡಿ ಇಲ್ಲಿ ನಿಮಗೆ ಪ್ರಿವ್ಯೂನಲ್ಲಿ ಎರಡು ಕಲರ್ ಇದೆ. ಓಕೆನಾ? ಸೊ ಇವಾಗ ನೀವು ವೈಟ್ನ ಇಂಟು ಮಾರ್ಕ್ ಕೊಡಬೇಕು. ಡಿಲೀಟ್ ಕಲರ್ ಅಂತ ಇದೆಯಲ್ಲ, ಡಿಲೀಟ್ ಮಾಡ್ರೆ ಎಲ್ಲಾನು ಎಲ್ಲೋ ಆಗೋಯ್ತು. ಓಕೆನಾ? ಸೊ ಈಗ ಪ್ರೊಜೆಕ್ಷನ್ ಕಲರ್ ಬ್ಲ್ಯಾಕ್ ಮಾಡಿದ್ದೀನಿ. ಆಮೇಲೆ ಇದೊಂದೇ ಅಲ್ಲ, ಔಟ್ಲೈನ್ ಕೂಡ ಬ್ಲ್ಯಾಕ್ ಮಾಡಬೇಕು. ನೋಡಿ, ಔಟ್ಲೈನ್ ಕಲರ್ಸ್ ಕೂಡ ಬ್ಲ್ಯಾಕ್ ಮಾಡಬೇಕು. ಸೊ ಪ್ರೊಜೆಕ್ಷನ್ ಕಲರು ಮತ್ತು ಔಟ್ಲೈನ್ ಕಲರ್ ಎರಡೂ ಬ್ಲ್ಯಾಕ್ ಮಾಡಿದ್ರೆ ಆಮೇಲೆ ಆಡ್ ಟು ಡಿಸೈನ್ ಕೊಡ್ತೀನಿ ನೋಡಿ. ಎಷ್ಟು ಸೂಪರ್ ಆಗಿ ಕಾಣಿಸುತ್ತೆ ಅಂದ್ರೆ, ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಟೆಕ್ಸ್ಟ್. ನೀವು ಇದನ್ನ ಆಡ್ ಮಾಡಿದ್ರೆ ನಿಮ್ಮ ವಿಡಿಯೋ ಇಟ್ ವಿಲ್ ಲುಕ್ ಪ್ರೀಮಿಯಂ. ನೋಡಿ ತೋರಿಸ್ತೀನಿ, ಎಷ್ಟು ಪ್ರೀಮಿಯಂ ಕಾಣಿಸ್ತಿದೆ, ಪಕ್ಕಾ ಪ್ರೀಮಿಯಂ. ಓಕೆನಾ? ಇದು ಪ್ರೀಮಿಯಂ ಆಗಿದೆ. ಸೊ ನೀವು ಬೇರೆ ಏನಾದ್ರು ಆಡ್ ಮಾಡಬೇಕು ಅಂದ್ರೆ ಇದನ್ನ ಬೇಕಾದ್ರೆ ಪ್ಲಸ್ ಅಂತ ಡೂಪ್ಲಿಕೇಟ್ ಮಾಡಿ, ಇಲ್ಲಿ ಬೇಕಾದ್ರೆ ನೀವು ಬೇರೆ ಏನಾದ್ರು ಮಾಡ್ಕೊಬಹುದು. ಇಲ್ಲಿ ನೋಡಿ, ಇದು ಸರ್ಚಿಂಗ್ ಅಂತ ಕೊಟ್ಬಿಟ್ಟು ಇಲ್ಲಿ ಕಲರ್ನ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೊಬಹುದು. ಕಲರ್ ಲೆಫ್ಟ್ ಫಿಲ್ಲರ್ ಕಲರು ಎಲ್ಲೋ ಕೊಡ್ತೀನಿ, ವೈಟ್ ಕೊಡ್ತೀನಿ. ಓಕೆನಾ? ವೈಟ್ ಕೊಟ್ಬಿಟ್ಟು ಅಪ್ಡೇಟ್ ಡಿಸೈನ್ ಅಂತ ಕೊಟ್ರೆ ಅಪ್ಡೇಟ್ ಡಿಸೈನ್ ಕೊಡ್ತೀನಿ. ನೋಡಿ ಎಷ್ಟು ಪ್ರೀಮಿಯಂ ಕಾಣಿಸುತ್ತೆ ಅಂದ್ರೆ ನಿಮ್ಮ ವಿಡಿಯೋ. ನಿಮಗೆ ಇವೊಂದು ಯು ಹ್ಯಾವ್ ವೆರಿ ಲೆಸ್ ಸ್ಕಿಲ್ಸ್, ಯುವರ್ ವಿಡಿಯೋ ವಿಲ್ ಲುಕ್ ಪ್ರೀಮಿಯಂ ಬಿಕಾಸ್ ಆಫ್ ದಿಸ್ ಫಾಂಟ್. ಎಷ್ಟು ಸೂಪರ್ ಆಗಿದೆ ನೋಡಿ. ಈಗ ಇನ್ನೇನು ಗೊತ್ತಾ, ಬಿಸ್ನೆಸ್ ಐಡಿಯಾವಾಗ ಇದು ಒಂದು ಸ್ವಲ್ಪ ಕ್ರಾಸ್ ಆಗಿದೆ ಅಲ್ವೇನಪ್ಪ, ಇದನ್ನ ಬೇಕಾದ್ರೆ ರೊಟೇಟ್ ಮಾಡ್ಕೊಬೋದು ಹಿಂಗೆ. ಓಕೆನಾ? ಹಿಂಗೆ ರೊಟೇಟ್ ಮಾಡ್ಕೊಬೋದು ಹಿಂಗೆ. ಇದನ್ನು ಸ್ಟ್ರೈಟ್ ಮಾಡ್ಕೊಬೋದು ನಿಮಗೆ ಬೇಕಾದ್ರೆ, ಈ ಥರ ಸೊಟ್ಟ ಬೇಡ ಅಂತಂದ್ರೆ. ಅದರ್ವೈಸ್ ವಾಟ್ ಅನದರ್ ಆಪ್ಷನ್ ಈಸ್, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎಡಿಟ್ ಮಾಡ್ಬೋದು. ಇಲ್ಲಿ ಎಡಿಟ್ ಮಾಡಕ್ ಹೋದಾಗ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ರೊಟೇಷನ್ ಅಂತ ಇದೆಯಲ್ಲ, ಇಲ್ಲಿ ಎಲ್ಲಾನು 0 ಕೊಟ್ಬಿಡಿ. 0 ಎಕ್ಸ್ 0, ವೈ 0, ಝೆಡ್ 0 ಕ್ಲಿಕ್ ಮಾಡ್ಬಿಟ್ಟು ಅಪ್ಡೇಟ್ ರೊಟೇಷನ್, ಅಪ್ಡೇಟ್ ಡಿಸೈನ್ ಕೊಡಬೇಕು. ನೋಡಿ ಈಗ ಕರೆಕ್ಟ್ ಆಯ್ತು. ಇವಾಗ ಇದನ್ನ ಹೆಂಗ್ ಬೇಕಾದ್ರೂ ಚೇಂಜ್ ಮಾಡ್ಕೊಂಬೋದು ನೀವು. ಸ್ಟ್ರೈಟ್ ಆಗೋಯ್ತು ಅಲ್ವಾ? ಇದು ಅಷ್ಟೇ. ಸರ್ಚಿಂಗ್ ಕೊಟ್ಬಿಟ್ಟು ಇಲ್ಲಿ ಎಡಿಟ್ ರೊಟೇಷನ್ ಕೊಡಬೇಕು. ಎಡಿಟ್ ರೊಟೇಷನ್ ಕೊಟ್ರೆ ಆಗುತ್ತೆ ನೋಡಿ. ರೊಟೇಟ್ ಅಂತ ಇದೆ, ಎಡಿಟ್ ರೊಟೇಷನ್ ಕೊಡಬೇಕು. ಆಮೇಲೆ ಇದೊಂದೇ ಅಲ್ಲ ನೋಡಿ, ಇಲ್ಲಿ ಸ್ಟೆಪ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ರೆ ಇದು ಚೆನ್ನಾಗಿದೆ. ಸರ್ಚು ನೋಡಿ, ಇಲ್ಲಿ ಫ್ಲಾಟ್ ಸ್ಟೆಪ್ ಅಂತ ಇದೆ, ಸ್ಟೆಪ್ ಅಂತ ಕೊಟ್ಬಿಟ್ಟು ಅಪ್ಡೇಟ್ ಡಿಸೈನ್. ಯು ನೀಡ್ ಟು ಕಂಪಲ್ಸರಿಲಿ ಕ್ಲಿಕ್ ಆನ್ ಅಪ್ಡೇಟ್ ಡಿಸೈನ್. ಅಪ್ಡೇಟ್ ಡಿಸೈನ್ ಕೊಟ್ರೆ ಹಿಂಗಾಯ್ತು ನೋಡಿ, ಹಿಂಗ್ ಬರುತ್ತೆ. ಇದನ್ನ ಬೇಕು ರೊಟೇಟ್ ಮಾಡ್ಕೊಬೋದು, ನಿಮ್ ಇಷ್ಟ, ಎಷ್ಟು ಬೇಕೋ ಅಷ್ಟು ರೊಟೇಟ್ ಮಾಡ್ಕೊಬೋದು. ಸೊ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್. ಸೊ ಇದು ಡೆಪ್ತ್ ಟೆಕ್ಸ್ಟ್ ಅಲ್ಲಿ ವರ್ಕಿಂಗ್ ಸ್ಮಾರ್ಟರ್ ಅಲ್ವೇನಪ್ಪ. ಸೊ ಈಗ ನಾನು ಇನ್ನೊಂದು ಚೂಸ್ ಮಾಡ್ತೀನಿ ನೋಡಿ. ಇವಾಗ ಒಂದು ನಿಮಿಷ ಕರ್ಸರ್ ನಾನು ಇಲ್ಲಿಗೆ ತಗೊಂಡು ಹೋಗ್ತೀನಿ ನೋಡಿ. ನಿಮ್ಗೆ ಎಲ್ಲಿ ಟೆಕ್ಸ್ಟ್ ಸ್ಟಾರ್ಟ್ ಮಾಡಬೇಕು ಅಲ್ಲಿ ಯು ಶುಡ್ ಪ್ಲೇಸ್ ಯುವರ್ ಕರ್ಸರ್. ದಿಸ್ ಲಾಂಗ್ ಬ್ಲಾಕ್ ಲೈನ್ ಶುಡ್ ಬಿ ಪ್ರೆಸೆಂಟ್ ದೇರ್. ಸೊ ನಿಮ್ ಲಾಂಗ್ ಬ್ಲಾಕ್ ಲೈನ್ ಇಲ್ಲಿ ಪ್ರೆಸೆಂಟ್ ಆಗಿದೆ ಅಲ್ವಾ? ಸೊ ಈಗ ಡೆಪ್ತ್ ಟೆಕ್ಸ್ಟ್ ಅಲ್ಲೇ ಇದ್ದೀನಿ. ಆಪ್ಸ್ ಅಲ್ಲಿ ಡೆಪ್ತ್ ಸೆಕ್ಷನ್ ಹೋಗಿ, ಡೆಪ್ತ್ ಟೆಕ್ಸ್ಟ್ ಹೋಗಿ ವರ್ಕಿಂಗ್ ಸ್ಮಾರ್ಟರ್ ಇದ್ರ ಕೆಳಗಡೆ ಇನ್ನೊಂದು ಹಲೋ ವರ್ಡ್ ಅಂತ ಇದೆ ನೋಡಿ. ಹಲೋ ವರ್ಡ್ ಅಂತ ಚೂಸ್ ಮಾಡಿದ್ರೆ ದಿಸ್ ಈಸ್ ಆಲ್ಸೋ ಗುಡ್. ಸೊ ಇದ್ರಲ್ಲಿ ನಾನು ಏನು ರೆಕಮೆಂಡ್ ಮಾಡ್ತೀನಿ ನೋಡಿ, ತೋರಿಸ್ತೀನಿ. ಇಲ್ಲಿ ಏನಂತ ಕೊಡೋಣ, ವಿಡಿಯೋ ಎಡಿಟಿಂಗ್ ಅಂತ ಕೊಡ್ತೀನಿ. ಆಯ್ತಾ? ಹಲೋ ವರ್ಡ್ ಇದು. ಆಮೇಲೆ ಫಾಂಟು ಐ ಸ್ಪೆಷಲಿ ರೆಕಮೆಂಡ್ ಯು ಟು ಯೂಸ್ ದ ಫಾಂಟ್ ರೊಬೊಟೋ ಕಂಡೆನ್ಸ್ಡ್. ಇದಕ್ಕೆ ರೊಬೊಟೋ ಕಂಡೆನ್ಸ್ಡ್ ಸಕ್ಕದಾಗಿ ಕಾಣಿಸುತ್ತೆ. ರೊಬೊಟೋ ಕಂಡೆನ್ಸ್ಡ್. ಓಕೆನಾ? ಫಾಂಟ್ ರೊಬೊಟೋ ಕಂಡೆನ್ಸ್ಡ್ ಇಡಿ. ಆಮೇಲೆ ಇದು ಕಲರ್ನ ವೈಟ್ ಇಡಿ. ಕಲರು ವೈಟ್ ಇಟ್ಬಿಟ್ಟು ಆಮೇಲೆ ಏನ್ ಮಾಡಬೇಕು, ಪ್ರೊಜೆಕ್ಷನ್ ಕಲರು ಬ್ಲ್ಯಾಕು, ಆಮೇಲೆ ಔಟ್ಲೈನು ಬ್ಲ್ಯಾಕು ಹಾಕ್ಬಿಟ್ಟು ಅಪ್ಡೇಟ್ ಡಿಸೈನ್ ಕೊಡಿ. ಅಲ್ಲ, ಆಡ್ ಟು ಡಿಸೈನ್ ಕೊಟ್ಟಿದ ತಕ್ಷಣ ನೀವು ಎಲ್ಲಿ ಕರ್ಸರ್ ಪ್ಲೇ ಮಾಡಿದ್ರೋ ಅಲ್ಲಿಗೆ ಬರುತ್ತೆ. ನೀವು ನೋಡಿ ಏನ್ ಸಕ್ಕದಾಗಿದೆ ಫಾಂಟ್ ಅಲ್ವಾ? ಇದು ಎಷ್ಟು ದೂರ ಬೇಕು ಅಲ್ಲಿವರೆಗೂ ನೀವು ಎಷ್ಟು ಅಗಲ ಬೇಕೋ ಅಷ್ಟುದ್ದ ಟೆಕ್ಸ್ಟ್ ಇರುತ್ತೆ, ಆ ಥರ ಮಾಡ್ಕೊಬೋದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಷ್ಟು ಡ್ಯೂರೇಷನ್, ಫಾರ್ ಹೌ ಮಚ್ ಡ್ಯೂರೇಷನ್ ದ ಟೆಕ್ಸ್ಟ್ ಶುಡ್ ಅಪಿಯರ್, ಅದನ್ನ ನೀವು ಇದು ಮಾಡ್ಕೊಬೋದು. ಓಕೆನಾ? ಸೊ ಎಷ್ಟು ಚೆನ್ನಾಗಿದೆ.
ನಾನು ಇದು ಮೇಲ್ ಬರೆದ್ಬಿಟ್ಟಿದ್ದೀನಿ, ಒಂದು ನಿಮಿಷ ಇರೋ, ಮೇಲ್ ತೋರಿಸ್ತೀನಿ ನಾನು. ನೋಡಿ, ದಿಸ್ ಈಸ್ ದ ಸಬ್ಜೆಕ್ಟ್ ಲೈನ್, ವಿಡಿಯೋ ಎಡಿಟಿಂಗ್ ಇನ್ ಕ್ಯಾನ್ವಾ, ಟೆಕ್ಸ್ಟ್ ಅಂಡ್ ಫಾಂಟ್ ಸ್ಟೈಲ್. ಓಕೆನಾ, ಇದೇ ಸಬ್ಜೆಕ್ಟ್ ಲೈನ್, ಟೆಕ್ಸ್ಟ್ ಅಂಡ್ ಫಾಂಟ್ ಸ್ಟೈಲ್ ಕ್ಯಾನ್ವಾ ವಿಡಿಯೋ ಎಡಿಟಿಂಗ್. ಓಕೆನಾ, ನೋಡಿ, ಚೆಕ್ ದ 4 ಇಮೇಜಸ್ ಐ ಅಟ್ಯಾಚ್ ಇನ್ ದ ಮೇಲ್. ಇದೇ 4 ಇಮೇಜಸ್ ಹೆಂಗಿದೆ ಅಂತ ಅಂದ್ಬಿಟ್ಟು ನೋಡಿ. ಸರ್ಚ್ ಫಾರ್ ಡೆಪ್ತ್ ಟೆಕ್ಸ್ಟ್ ಇನ್ ಆಪ್ ಸೆಕ್ಷನ್, you will see variety of option. Best variation in depth text is click on working smarter variation. ಅದರಲ್ಲಿ ಟೈಪ್ ದ ಟೆಕ್ಸ್ಟ್ ಆಸ್ ಪರ್ ಯುವರ್ ವಿಶ್, ಯೂಸ್ ದ ಯೆಲ್ಲೋ ಕಲರ್ ಟೆಕ್ಸ್ಟ್ ಕೋಡ್ F2F00 ಅದು ಯೂಸ್ ಮಾಡಿದ್ದೀನಿ. ಆಮೇಲೆ ಯೂಸ್ ದಿಸ್ ಫಾಂಟ್ ಸ್ಟೈಲ್ ಇನ್ ವರ್ಕಿಂಗ್ ಸ್ಮಾರ್ಟರ್ ವೇರಿಯೇಷನ್. ಓಕೆನಾ, ಇದು ಟೆಕ್ಸ್ಟ್ ಆಂಟೋನ್ ಚೆನ್ನಾಗಿರುತ್ತೆ, ರೋಬರ್ಟ್ ಕಂಟೆನ್ಸ್ಡ್, ಆರ್ಕಿವೋ ಬ್ಲಾಕ್ ಚೆನ್ನಾಗಿರುತ್ತೆ. ಆಮೇಲೆ ಇದು ಸೆಕೆಂಡ್ ಬೆಸ್ಟ್ ವೇರಿಯೇಷನ್ ಹಲೋ ವರ್ಡ್. ಓಕೆನಾ, ಸೊ ಇದು ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದೇನಂತಂದ್ರೆ ಹೌ ಟು ಮೇಕ್ ಟೆಕ್ಸ್ಟ್ ವಿಸಿಬಲ್. ಓಕೆನಾ, ಸೊ ಹೌ ಟು ಮೇಕ್ ಟೆಕ್ಸ್ಟ್ ವಿಸಿಬಲ್, ಇದಕ್ಕೆ ನಾನು ತೋರಿಸ್ತೀನಿ ಹೇಳಿ, ನಿಮ್ಗೆ ಒಂದು ಸೂಪರ್ ಆಗಿ ಎಕ್ಸಾಂಪಲ್ ತೋರಿಸ್ತೀನಿ. ಇದು ಸಖತ್ ಇಂಪಾರ್ಟೆಂಟು. ನೀವೇನ್ ಗೊತ್ತಾ, ಒಂದೊಂದ್ಸತಿ ವಿಡಿಯೋನಲ್ಲಿ ಟೆಕ್ಸ್ಟ್ ಆಡ್ ಮಾಡಿದ್ರೆ ಟೆಕ್ಸ್ಟ್ ಕರೆಕ್ಟಾಗಿ ಕಾಣಿಸಲ್ಲ. ಅಂದ್ರೆ ಬಿಕಾಸ್ ಆಫ್ ಅದು ವಿಡಿಯೋ ಬ್ಯಾಕ್ ಗ್ರೌಂಡ್ ಇರುತ್ತೆ ಆಬ್ವಿಯಸ್ಲಿ, ಅವಾಗ ಟೆಕ್ಸ್ಟ್ ಕರೆಕ್ಟಾಗಿ ಕಾಣಿಸಲ್ಲ. ಸೊ ಟೆಕ್ಸ್ಟ್ ನ ಹೆಂಗೆ ಕರೆಕ್ಟಾಗಿ ಮಾಡೋದು ಅಂತ ಅನ್ನೋದಕ್ಕೆ ನಾನು ಈಗ ಇದು ಮಾಡ್ತಿರೋದು. ಇದಕ್ಕೆ ಹೋಗಿ ಕ್ಯಾನ್ವಾಗೆ ಹೋಗ್ಬಿಟ್ಟು ಕ್ರಿಯೇಟ್ ಕೊಟ್ಟು ಇಲ್ಲಿ ಇನ್ಸ್ಟಾಗ್ರಾಮ್ ಅಂತ ಕೊಟ್ಟು ಇಲ್ಲಿ ರೀಲ್ಗೆ ಹೋಗಿ ಈಗ ನೋಡಿ ಅಪ್ಲೋಡ್ ಸೆಕ್ಷನ್ಗೆ ಹೋಗ್ತೀನಿ. ಇಲ್ಲಿ ಪ್ಲೇ ಬಟನ್ ಬಂತಂದ್ರೆ ಇಟ್ ಈಸ್ ಮೀನ್ಸ್ ದಟ್ ಯು ಆರ್ ಎಡಿಟಿಂಗ್ ವಿಡಿಯೋ. ಸೊ ಇಲ್ಲಿ ವಿಡಿಯೋಸ್ಗೆ ಹೋಗಿ ಸೊ ನೋಡಿ, ಇವಾಗ ಈ ವಿಡಿಯೋ ಹಾಕ್ತೀನಿ. ಈಗ ಇಲ್ಲಿ ಟೆಕ್ಸ್ಟ್ ಹಾಕ್ತೀನಿ ಅಂತ ಅನ್ಕೊಳ್ಳಿ. ಈಗ ಇಲ್ಲಿ ನಾನು ಲಾಂಗ್ ಬ್ಲ್ಯಾಕ್ ಲೈನ್ ಇಲ್ಲಿ ಪ್ಲೇಸ್ ಮಾಡ್ತೀನಿ. ಸೊ ನಂಗೆ ಟೆಕ್ಸ್ಟ್ ಇಲ್ಲಿ ಬೇಕು ಅಂತ ಅಂದ್ಬಿಟ್ಟು ಆಯ್ತಾ. ಈಗ ಟಿ ಕೊಡ್ತೀನಿ. ಟಿ ಅಂತ ಅಂದ್ರೆ ಇದು ಏನು ಟೆಕ್ಸ್ಟ್ ಬರುತ್ತೆ. ಟಿ ಅಂತ ಪ್ರೆಸ್ ಮಾಡ್ರೆ ಕೀಬೋರ್ಡ್ ಅಲ್ಲಿ ಟೆಕ್ಸ್ಟ್ ಬರುತ್ತೆ. ಎಲ್ಲಪ್ಪ ಇದು, ಬಿಸಿನೆಸ್ ಐಡಿಯಾ. ಓಕೆನಾ, ಇದು ಬಾರ್ಲೋ ಕಂಡೆನ್ಸ್ ಮಾಡ್ಬಿಡ್ತೀನಿ ಒಂದು ನಿಮಿಷ. ಬಾರ್ಲೋ ಕಂಡೆನ್ಸ್ಡ್, ಇದು ಬೋಲ್ಡ್ ಇಡ್ತೀನಿ. ಓಕೆನಾ, ನೋಡಿ ನಿಮ್ ಟೆಕ್ಸ್ಟ್ ಕಾಣಿಸ್ತಾನೆ ಇಲ್ಲ. ಟೆಕ್ಸ್ಟ್ ಕಾಣಿಸ್ತಾನೆ ಇಲ್ಲವೇನಪ್ಪ, ಒಂದು ನಿಮಿಷ. ಟೆಕ್ಸ್ಟ್ ಕಾಣಿಸ್ತಿಲ್ಲಲ್ವಾ? ಸೊ ಟೆಕ್ಸ್ಟ್ ಕಾಣಿಸ್ತಿಲ್ಲ ಅಂದ್ರೆ ಏನ್ ಮಾಡಬೇಕು ಅಂತಂದ್ರೆ, ಫಸ್ಟ್ ಟೆಕ್ಸ್ಟ್ ನ ಕ್ಲಿಕ್ ಮಾಡಿ. ಟೆಕ್ಸ್ಟ್ ನ ಕ್ಲಿಕ್ ಮಾಡಾದ್ಮೇಲೆ ಎಫೆಕ್ಟ್ಸ್ ಅಂತ ಇರುತ್ತೆ, ಎಫೆಕ್ಟ್ಸ್ಗೆ ಹೋಗ್ಬಿಟ್ಟು ಎಫೆಕ್ಟ್ಸ್ ಅಲ್ಲಿ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಂತ ಇರುತ್ತಲ್ಲ, ಸೊ ಬ್ಯಾಕ್ ಗ್ರೌಂಡ್ ನ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ನ ಯೆಲ್ಲೋ ಅಥವಾ ವೈಟ್ ಯಾವ್ದಾರು ಇಟ್ರೆ ಅವಾಗ ನೋಡಿ ಹಿಂಗ್ ಕಾಣಿಸುತ್ತೆ. ಅವಾಗ ಯುವರ್ ಟೆಕ್ಸ್ಟ್ ವಿಲ್ ಬಿ ವಿಸಿಬಲ್. ಓಕೆನಾ, ಸೊ ಆ ತರ ಮಾಡ್ಬೋದು. ಆಮೇಲೆ ಇನ್ನೊಂದೇನಂದ್ರೆ ನೋಡಿ, ಇವಾಗ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಈಗ ನಿಮ್ಗೆ ಟೆಕ್ಸ್ಟ್ ಇಲ್ಲಿ ಬೇಕು ಅಂತ ಅನ್ಕೊಳ್ಳಿ, ಬಿಸಿನೆಸ್ ಐಡಿಯಾ. ಓಕೆನಾ, ಇದನ್ನ ಮೇಲ್ಗಡೆ ಹೋಗಿ ಇದನ್ನ ದೊಡ್ಡದು ಮಾಡ್ತೀನಿ ನಿಮಿಷ. ಐಡಿಯಾ ಕೊಟ್ಟು ಬೋಲ್ಡ್ ಮಾಡಿ. ಈಗ ಇವಾಗ ಫಾರ್ ಎಕ್ಸಾಂಪಲ್ ಈಗ ವೈಟ್ ಬೇಕು ಅಂತ ಅನ್ಕೊಳ್ಳಿ, ನಾನು ಟೆಕ್ಸ್ಟ್ ಕಲರ್ನ ವೈಟ್ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ. ಈಗ ಕಾಣಿಸ್ತಿಲ್ಲವೇನಪ್ಪ, ಅವಾಗ ಏನ್ ಮಾಡೋದು ಅಂದ್ರೆ ಎಫೆಕ್ಟ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಔಟ್ಲೈನ್ ಕೊಡ್ತೀನಿ ನಾನು. ಔಟ್ಲೈನ್ ಕೊಟ್ಬಿಟ್ಟು ಇಲ್ಲಿ ಕಲರ್ನ ಬ್ಲ್ಯಾಕ್ ಮಾಡ್ಬಿಟ್ಟು ಆಮೇಲೆ ಇದಕ್ಕೆ ಥಿಕ್ನೆಸ್ ಬೇಕಾದ್ರೂ ಇನ್ಕ್ರೀಸ್ ಮಾಡೋದು. ಥಿಕ್ನೆಸ್ ಬೇಕಾದ್ರೆ ನಾನು ಇವಾಗ 100 ಇಡ್ತೀನಿ ನೋಡ್ಕೊಳ್ಳಿ. 100 ಇಟ್ಬಿಟ್ರೆ ಅಷ್ಟೇ, ಮುಗೀತು. ಇದು ಕಾಣಿಸುತ್ತೆ ಇವಾಗ. ಸೊ ನೀವು ಏನ್ ಮಾಡಬೇಕು ಅಂತಂದ್ರೆ, ಇಲ್ಲಿ ಟೆಕ್ಸ್ಟ್ ಹೋಗ್ಬಿಟ್ಟು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ಗೆ ಹೋಗ್ಬಿಟ್ಟು
ಆಮೇಲೆ ಅಲ್ಲಿ ನೀವು ಈದರ್ ಯು ಕ್ಯಾನ್ ಚೂಸ್ ಬ್ಯಾಕ್ ಗ್ರೌಂಡ್, ಇಟ್ ವಿಲ್ ಆಡ್ ಬ್ಯಾಕ್ ಗ್ರೌಂಡ್ ಫಾರ್ ಯುವರ್ ಟೆಕ್ಸ್ಟ್, ಆರ್ ಯು ಕ್ಯಾನ್ ಆಡ್ ಔಟ್ಲೈನ್. ಸೊ ದಿಸ್ ಬೋತ್ ಆಪ್ಷನ್ ವಿಲ್ ಬಿ ಅವೈಲಬಲ್ ಇನ್ ಎಫೆಕ್ಟ್ಸ್. ಸೊ ಫಸ್ಟ್ ನೀವು ಟೆಕ್ಸ್ಟ್ ನ ಕ್ಲಿಕ್ ಮಾಡ್ಬಿಟ್ಟು ಆಮೇಲೆ ಔಟ್ಲೈನ್ ಮತ್ತೆ ಬ್ಯಾಕ್ ಗ್ರೌಂಡ್ ನ ಆಡ್ ಮಾಡಬೇಕು, ಅವಾಗ ಟೆಕ್ಸ್ಟ್ ವಿಲ್ ಬಿ ವಿಸಿಬಲ್. ಈಗಲೂ ಟೆಕ್ಸ್ಟ್ ವಿಸಿಬಲ್ ಆಗಲಿಲ್ಲ ಅಂತ ಅನ್ಕೊಳ್ಳಿ, ನಿಮ್ಗೆ ಟೆಕ್ಸ್ಟ್ ಓದಕ್ ಆಗ್ತಿಲ್ಲ ಅನ್ಕೊಳ್ಳಿ, ಅವಾಗ ಏನ್ ಮಾಡೋದು ಗೊತ್ತಾ, ಸೂಪರ್ ಐಡಿಯಾ ಏನ್ ಗೊತ್ತಾ, ಫೇಡ್ ಟು ಬ್ಲ್ಯಾಕ್ ಯೂಸ್ ಮಾಡಿ. ಸೊ ನೋಡಿ ಎಲಿಮೆಂಟ್ಸ್ ಹೋಗ್ತೀನಿ, ಎಲಿಮೆಂಟ್ಸ್ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ ಅಂದ್ರೆ ಫೇಡ್ ಟು ಬ್ಲ್ಯಾಕ್ ಅಂತ ಕೊಡ್ತೀನಿ. ಫೇಡ್ ಟು ಬ್ಲ್ಯಾಕ್ ಎಲಿಮೆಂಟ್ ಸೆಕ್ಷನ್ ಅಲ್ಲಿ, ಎಲಿಮೆಂಟ್ ಸೆಕ್ಷನ್ ಹೋಗಿ ಫೇಡ್ ಟು ಬ್ಲ್ಯಾಕ್ ಅಂತ ಕೊಟ್ರೆ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಇಲ್ಲಿ ಗ್ರಾಫಿಕ್ಸ್ ಅಲ್ಲಿ ಇದಿರುತ್ತಲ್ಲ, ಇದನ್ನ ತಗೊಂಬಂದು ಇಲ್ಲಿ ಹಾಕಿ ನೋಡಿ, ತಗೊಂಬಂದು ಇದನ್ನ ಹಾಕಿ ಫೇಡ್ ಟು ಟೆಕ್ಸ್ಟ್. ಓಕೆನಾ, ಫೇಡ್ ಟು ಬ್ಲ್ಯಾಕ್ ಹಾಕೋದ್ರೆ ನೋಡಿ ಅವಾಗ ವಿಸಿಬಲ್ ಆಯ್ತಾ. ಈಗಲೂ ಇನ್ನೂ ವಿಸಿಬಲ್ ಆಗ್ತಿಲ್ಲ ಅಂತ ಅನ್ಕೊಳ್ಳಿ, ಅವಾಗ ಏನ್ ಮಾಡಿ ಗೊತ್ತಾ, ಇನ್ನೊಂದ್ಸತಿ ಫೇಡ್ ಟು ಟೆಕ್ಸ್ಟ್ ಅದನ್ನೇ ಅದ್ರ ಮೇಲೆ ಇನ್ನೊಂದು ಹಾಕಿ, ಅದ್ರ ಮೇಲೆ ಇನ್ನೊಂದು ಹಾಕಿ, ಈಗಲೂ ಕಾಣಿಸ್ತಿಲ್ಲ, ಅದ್ರ ಮೇಲೆ ಇನ್ನೊಂದು ಹಾಕಿ, ಅದ್ರ ಮೇಲೆ ಇನ್ನೊಂದು ಮಾಡಿ, ಇದಕ್ಕೆ ದೊಡ್ಡದ್ ಮಾಡಿ, ಇದನ್ನ ಫುಲ್ ದೊಡ್ಡದ್ ಮಾಡ್ಬಿಡಿ. ಹಾ ನೋಡಿ, ಈಗ ಯಾಕಪ್ಪ ಕಾಣಿಸಲ್ಲ, ಯಾರು ಹೇಳಿದ್ದು ನಿಂಗೆ ಇದು ಕಾಣಿಸಲ್ಲ ಅಂತ ಅನ್ಬಿಟ್ಟು, ಈಗಲೂ ಕಾಣಿಸ್ಲಿಲ್ವಾ, ಇನ್ನೊಂದು ಹಾಕು ಅಂತಂದ್ರೆ ನೋಡಿ, ಇವಾಗ ಇದಕ್ಕಿಂತ ದೊಡ್ಡದ್ ಮಾಡ್ತೀನಿ. ಹಾ, ಈಗ ಹೇಳು ಇದು ಯಾಕೆ ಕಾಣಿಸ್ತಿಲ್ಲ ನೋಡಿ, ಅವೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹೆಂಗಿತ್ತು, ಈಗ ಹೆಂಗಿದೆ. ಸೊ ವೆನ್ ಯುವರ್ ಟೆಕ್ಸ್ಟ್ ಈಸ್ ನಾಟ್ ವಿಸಿಬಲ್, ಅದಕ್ಕೆ ಎರಡು ಸ್ಟ್ರಾಟಜಿ ಇದೆ. ಫಸ್ಟ್ ಸ್ಟ್ರಾಟಜಿ ಏನು ಅಂತಂದ್ರೆ, ನೀವು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಎಫೆಕ್ಟ್ಸ್ ಸೆಕ್ಷನ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಥವಾ ಔಟ್ಲೈನ್ ಯೂಸ್ ಮಾಡಬಹುದು. ಸೆಕೆಂಡ್ ಸ್ಟ್ರಾಟಜಿ ಏನು ಅಂತಂದ್ರೆ, ಈ ಫೇಡ್ ಟು ಬ್ಲ್ಯಾಕ್ ಇದೆಯಲ್ಲ, ಇದು ಸೂಪರ್ ಅಲ್ಟಿಮೇಟ್ ಥಿಂಗು. ಇದನ್ನ ಹಾಕ್ಬಿಟ್ರೆ ಅವಾಗ ನೀಟಾಗಿ ಕಾಣಿಸುತ್ತೆ ನೋಡಿ. ಫೇಡ್ ಟು ಬ್ಲ್ಯಾಕ್ ನೀವು ಎಷ್ಟತಿ ಬೇಕಾದ್ರೂ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಯಾರು ಹೇಳಿದೀವಿ ಕಾಣಿಸಲ್ಲ ಅಂತ ಅನ್ಬಿಟ್ಟು, ಎಲ್ಲರೂ ಕಾಣಿಸುತ್ತೆ. ಸೊ ದಿಸ್ ಇಸ್ ದ ಥಿಂಗ್. ಸೊ ದಿಸ್ ಇಸ್ ದ ಗುಡ್ ವೇ. ಸೊ ದಿಸ್ ಇಸ್ ದ ಫಸ್ಟ್ ವಿಡಿಯೋ ಐ ಆಮ್ ರೆಕಾರ್ಡಿಂಗ್ ಇನ್